ಬಂದಿರತಕ್ಕಂಥ ಕ್ವಶನ್ಸ್ಗಳು ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ನಾವು ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ. ನಮ್ಮ ಓಲ್ಡ್ ಪ್ಲೇ ಲಿಸ್ಟ್ ಇದೆ, 100+ ವಿಡಿಯೋಸ್ ಇದೆ. ಅಲ್ಲಿ ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಎಲ್ಲ ಕೂಡ ಸಿಗುತ್ತೆ. KA KPSC ರಿಲೇಟೆಡ್ ವಿಡಿಯೋಸ್ಗಳು ನೋಡಿ. ಎಲ್ಲ ರಿವಿಷನ್ಸ್ ಆಗುತ್ತೆ. ಎಲ್ಲ ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ ಆಗ್ತವೆ. ಓಕೆ, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಲಿಂಕ್ಸ್ ಇದೆ ಕೊಡದೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಸೊ ತಡ ಮಾಡಲ್ಲ, ಬನ್ನಿ ನಾನು ಕ್ವಶನ್ಸ್ ಬಂದ್ಬಿಡ್ತೀನಿ. ನೋಡಿ, ಗ್ರಾಮರ್ ರಿಲೇಟೆಡ್ KA ಹೆಚ್ಚಾಗಿ ಪ್ರಶ್ನೆ ಪಡಿತಾನೆ. ಗ್ರಾಮರ್ ಅಂದ್ರೆ ಏನು? ಅಡ್ವರ್ಬು, ಅಬ್ಜೆಕ್ಟಿವ್, ಓಕೆ, ಅಡ್ವರ್ಬು, ಅಬ್ಜೆಕ್ಟಿವ್, ಓಕೆ, ಮತ್ತೆ ನೌನು, ಈ ತರದೆಲ್ಲ ಪ್ರಶ್ನೆಗಳು ಬರುತ್ತೆ. ಪ್ರಿಪೋಸಿಷನ್ಸ್ ಇವೆಲ್ಲ ನಾವು ಮಾಡಿದೀವಿ. ಸೊ ಇಲ್ಲಿ ನೋಡಿ, ಕ್ವಶನ್ಸ್ ತುಂಬಾ ಚೆನ್ನಾಗಿದೆ. ಐಡೆಂಟಿಫೈ ದ ಅಡ್ವರ್ಬ್ ಫ್ರಮ್ ದ ಅಂಡರ್ಲೈನ್ ವರ್ಡ್ ಅಂತ ಏನಿದೆ. ದ ಬ್ಯಾಡ್ ಹ್ಯಾಬಿಟ್ಸ್ ಗ್ರೋ ಅನ್ಕಾನ್ಶಿಯಸ್ಲಿ. ಓಕೆ, ಅಡ್ವರ್ಬ್ ಅಂದ್ರೇನು? ಕ್ರಿಯೆಗೆ ಅದರ ವಿಶೇಷ ಹೇಳ್ತಕ್ಕಂಥದ್ದು. ಅಂದ್ರೆ ಕ್ರಿಯೆಯ ವಿಶೇಷ ಅಂತಂದ್ರೆ ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಓಕೆ, ಕ್ರಿಯಾ ವಿಶೇಷಣ ಅಡ್ವರ್ಬ್ ಅಂತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀನ್ ಡ್ಯಾನ್ಸ್ ಮಾಡೋದೊಂದು ಕ್ರಿಯೆ ಅಲ್ವಾ ಸರ್? ನೀನ್ ಡ್ಯಾನ್ಸ್ ಮಾಡ್ತೀಯ, ಅದೊಂದು ಕ್ರಿಯೆ. ನೀನ್ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ಯಾ ಅಂದ್ರೆ ಬ್ಯೂಟಿಫುಲ್ಲಿ ಡ್ಯಾನ್ಸ್ ಅಂತ ಕರಿತೀವಲ್ಲ, ದಿಸ್ ಈಸ್ ಅಡ್ವರ್ಬ್. ದಿಸ್ ಈಸ್ ವರ್ಬ್. ಅರ್ಥ ಆಗ್ತೀರಾ? ಡ್ಯಾನ್ಸ್ ಮಾಡೋದು ಒಂದು ಕ್ರಿಯೆ. ಬ್ಯೂಟಿಫುಲಿ ನೀನ್ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ಅದನ್ನ ವರ್ಣಿಸಕ್ಕೆ ಹೇಳ್ತೀವಿ. ಅಬ್ಜೆಕ್ಟಿವ್ ಹಂಗೆ. ಫ್ರೆಂಡ್ ಅನ್ನೋದು ಅಬ್ಜೆಕ್ಟಿವ್. ಓಕೆ, ಏನೋ ಇದು ಫ್ರೆಂಡ್ ಅಂತಕ್ಕಂಥದ್ದು ಯಾವ ತರ ಫ್ರೆಂಡ್ ಅಂದ್ರೆ ಬೆಸ್ಟ್ ಫ್ರೆಂಡ್, ಈ ತರ ಅಬ್ಜೆಕ್ಟಿವ್ ಸೇರಿಸ್ತೀವಿ. ಓಕೆ, ಸೊ ಹಾಗೆ ನೌನ್ ಪ್ರೊನೌನ್ಗೆ ಸೇರಿಸ್ತಕ್ಕ ಅದು ಅಬ್ಜೆಕ್ಟಿವ್, ಇದು ಅಡ್ವರ್ಬ್. ಸೊ ಇಲ್ಲಿ ನಾವು ಇದ್ರ ಬಗ್ಗೆ ನೋಡೋದಾದ್ರೆ ನಾನು ನಿಮ್ಗೆ ಇದ್ರದ್ದು ತುಂಬಾ ಇದೆ. ಇದ್ರಲ್ಲಿ ನೋಡಿ, ಇದ್ರಲ್ಲಿ ಎಷ್ಟೊಂದು ಬರುತ್ತೆ. ಅಬ್ಜೆಕ್ಟಿವ್ ವಿತ್ ರೆಸ್ಪೆಕ್ಟ್ ಟು ದ ಏನೋ ನಾವು ಡಿಗ್ರಿ ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು ಪ್ಲೇಸ್ ಬರುತ್ತೆ. ಅವಾಗ ಯಾವ ರೀತಿ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ತಗೊಂಡಿದೀವಲ್ಲ, ಇಟ್ ಈಸ್ ನಂಬರ್ ಅಥವಾ ಫ್ರೀಕ್ವೆನ್ಸಿ ರಿಲೇಟೆಡ್. ರೇರ್ಲಿ, ಡೆಡ್ಲಿ, ಸಮ್ಟೈಮ್ಸ್, ಆಫನ್, ಸೆಲ್ಡಮ್, ಫ್ರೀಕ್ವೆಂಟ್ಲಿ. ನೋಡಿ, ಈ ಕ್ವಶನ್ ಅದೇ ಇರೋದು. ಏನಿದೆ? ಅನ್ಕಾನ್ಶಿಯಸ್ಲಿ ಅಂದ್ರೆ ಇಟ್ ಈಸ್ ಏನಿದು? ದ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಿದೆ, ಇದು ಪ್ಲೂರಲ್ ಅಂದ್ರೆ ಒಂದರ ನಂತರ ಒಂದು, ಅಂದ್ರೆ ನಂಬರ್ಸ್ ಫ್ರೀಕ್ವೆಂಟ್ ಆಗಿ ಬರ್ತಾನೆ ಇರುತ್ತೆ ಅಂತಕ್ಕಂಥದ್ದು ಇದೆಯಲ್ಲ. ಗ್ರೋ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ? ಅನ್ಕಾನ್ಶಿಯಸ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಓಕೆ, ವರ್ಬ್ನ ನಾವು ಅನ್ಕಾನ್ಶಿಯಸ್ಲಿ ಅದು ಒಂದಾದ್ಮೇಲೆ ಒಂದು. ಗ್ರೋ ಅಂದ್ರೆ ಏನು? ಕಂಟಿನ್ಯೂಸ್ ಅಲ್ವಾ, ಬೆಳಿತಾ ಇರೋದು. ಸೊ ಗ್ರೋನ ಅನ್ಕಾನ್ಶಿಯಸ್ಲಿ ಅಂತಕ್ಕಂಥದ್ರಿಂದ ನಾವು ವಿಶೇಷವಾಗಿ ಅದನ್ನ ಕ್ರಿಯಾಪದನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಯಾವುದು? ಡಿ, ಅನ್ಕಾನ್ಶಿಯಸ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಕೈಂಡ್ಸ್ ಆಫ್ ಅಡ್ವರ್ಬ್ ಅಲ್ಲಿ ನಿಮಗೆ ತುಂಬಾ ಬರುತ್ತೆ. ನಾವು ಇದನ್ನ ಚಾಪ್ಟರ್ ವೈಸ್ ವಿಡಿಯೋನೂ ಇದೆ, ನೋಡಬಹುದು. ಅಥವಾ ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಸಿಗುತ್ತೆ, ಅಥವಾ ನಾನು ಲಿಂಕ್ ಕೊಡ್ತೀನಿ ಇದೇ ವಿಡಿಯೋ ಕೆಳಗೆ. ಪ್ಲೇ ಲಿಸ್ಟ್ ಅಲ್ಲಿ ನೀವು ಅಡ್ವರ್ಬ್ ಅಂತ ಸಪರೇಟ್ ಇದೆ. ಅಥವಾ ನಮ್ಮ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಏನಿದೆ, ಒಂದು 5.5 hour ಪ್ಲಸ್ ಏನು ವಿಡಿಯೋಸ್ ಇದೆ, ಅದ್ರಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಕವರ್ ಆಗಿದೆ. ಸೊ ದಯವಿಟ್ಟು ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಈಗ ನೆಕ್ಸ್ಟ್ ಬರ್ತೀನಿ. ಐಡೆಂಟಿಫೈ ದ ಪ್ರಿಪೋಸಿಷನ್ ಫ್ರಮ್ ದ ಅಂಡರ್ಲೈನ್ ವರ್ಡ್. ನೋಡಿ, ಒನ್ಸ್ ಅಗೇನ್ ಪ್ರಿಪೋಸಿಷನ್ಸ್ ಬಗ್ಗೆ ಇಲ್ಲೇನಿದೆ? ದೇ ಹ್ಯಾವ್ ಫ್ರೆಂಡ್ಶಿಪ್ ಅಮಾಂಗ್ ದೆಮ್ಸೆಲ್ಸ್. ಇದು ಪ್ರಿಪೋಸಿಷನ್ ಇದಾ ಅಥವಾ ಇದಾ ಅಂತ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಸರ್, ಇದು ವೆರಿ ಈಸಿ ಕ್ವಶನ್. ಅಮಾಂಗ್ ಇಸ್ ದ ರೈಟ್ ಆನ್ಸರ್. ಅಗೇನ್ ಇಲ್ಲೂ ಕೂಡ ಅಮಾಂಗ್ ಪ್ರಿಪೋಸಿಷನ್. ಎಸ್ ಸರ್, ನಾವು ಪ್ರಿಪೋಸಿಷನ್ ಅಲ್ಲಿ ಟೈಮು, ಡೇಟು, ಮತ್ತೆ ಇದು ಇದರಲ್ಲಿ ಬಿಟ್ವೀನು, ಅಮಾಂಗೆಸ್ಟ್ ಅಂತೆಲ್ಲ ಬರುತ್ತೆ. ನಾವು ಇದನ್ನ ಡೀಟೇಲ್ ಆಗಿ ಮಾಡಿದ್ವಿ ಅಗೇನ್ ಪ್ರಿಪೋಸಿಷನ್ ಅನ್ನೋ ಚಾಪ್ಟರ್ ಅಲ್ಲಿ. ಅಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್. ಅಮಾಂಗ್ ಯಾವಾಗ ಯೂಸ್ ಮಾಡ್ತೀವಿ ಅಂತ? ಯೂಸ್ಡ್ ಫಾರ್ ಒನ್ ಮೋರ್ ದ್ಯಾನ್ 2 persons ಆರ್ ಥಿಂಗ್. ಬಿಟ್ವೀನ್ ಯಾವಾಗ ಯೂಸ್ ಮಾಡ್ತೀವಿ? ಡಿಸ್ಟಿಂಗ್ವಿಶ್ ಬಿಟ್ವೀನ್ 2 persons. ಇದೇ ನಿಮ್ಗೆ ಗೊತ್ತಿರಬೇಕು. ಓಕೆ, ಅಂದ್ರೆ ಇಲ್ಲಿ ಏನಿದೆ? ದೇ ಹ್ಯಾವ್ ಫ್ರೆಂಡ್ಶಿಪ್ ಅಮಾಂಗ್ ದೆಮ್ಸೆಲ್ಸ್. ದೇ ಅಂದ್ರೆ ಎಷ್ಟು? ಅವರು ಅಂದ್ರೆ ಎರಡಕ್ಕಿಂತ ಜಾಸ್ತಿ. ಇಬ್ಬರಾಗಿದ್ರೆ ಇಬ್ರು ಅಂತ ಹೇಳ್ತಾ ಇದ್ರು, ಅವನು ಅಥವಾ ಅವಳು ಅಥವಾ ಅವಳು ಇವನು ಅಂತ ಹೇಳ್ತಾ ಇದ್ರು. ದೇ ಹ್ಯಾವ್ ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಜನ ಇದಾರೆ, ಅಮಾಂಗ್ ಅಂತ ಯೂಸ್ ಮಾಡ್ತೀವಿ. ನೋಡಿ, ಇವೆಲ್ಲ ಒಂದ್ಸಲ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಪ್ರಿಪೋಸಿಷನ್ಸ್ ಕೇಳ್ತಾನೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನಿಮಗೆ ಬೇರೆ ಗ್ರಾಮರ್ ರಿಲೇಟೆಡ್ ಕೇಳ್ತಾನೆ. ಮುಂದೆ ತಗೋತೀನಿ, ನೋಡಿ, ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಅಗೇನ್ ಇವೆಲ್ಲ ನಿಮ್ಗೆ ಬೇಕಾ? ಇವೆಲ್ಲ ನಾವು ಈ ಒಂದು ಗ್ರಾಮರ್ ವಿಡಿಯೋದಲ್ಲಿ ಮಾಡಿದ್ವಿ, ತಾವು ನೋಡ್ಕೋಬಹುದು ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದ್ರೆ. ಎಸ್, ಬಂತು. ಫೈನ್, ಇದು ಸಿಂಪಲ್ ಆಗಿರ್ತಕ್ಕಂಥ PQRS. ಬನ್ನಿ ನೋಡೋಣ. ಇಲ್ಲೇನಿದೆ? ಟ್ರಾವೆಲ್ ಟು ವೇರ್ ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್ ಅಂಡ್ ಸಿ ಹೌ ಯುವರ್ ಎ ಫಾರಿನ್ ಕಂಟ್ರಿ ಈವನ್ ರೀಜನ್ ಆಫ್ ಇಂಡಿಯಾ ಹ್ಯಾಡ್ ಹ್ಯಾಂಡ್ಸ್ ಅಂಡ್ ಎಕ್ಸ್ಪ್ರೆಷನ್ ಡೂ ದಟ್ ಟಾಕಿಂಗ್ ಅಂತಿದೆ. ಓಕೆ, ಇಲ್ಲಿ ಫಸ್ಟ್ ಯಾವ ಸೆಂಟೆನ್ಸ್ ಬರ್ಬೇಕು? ನಾನು ಪದೇ PQRS ಹೆಂಗಾರ ಕೊಡ್ಲಿ, ಒಂದು ಸಿಂಗಲ್ ಲೈನ್ ಇರಲಿ, 4-5 ಸೆಂಟೆನ್ಸ್ ಕೊಡ್ಲಿ, ಹೆಂಗಾರ ಕೊಡ್ಲಿ. ಸೊ ಇದನ್ನ ಜೋಡಿಸ್ಬೇಕು ಅಂದ್ರೆ ಫಸ್ಟ್ ಇಂಡಿಪೆಂಡೆಂಟ್ ನೋಡ್ಬೇಕು.
ನೋಡಿ ಟ್ರಾವೆಲ್ ಟು ವೇರ್ ಅಂತಿದೆ. ನೋ, ಇಂಡಿಪೆಂಡೆಂಟ್ ಇಸ್ ನಥಿಂಗ್ ಬಟ್ ಪ್ರನೌನ್ ನೌನ್ ಇರೋದು ಅಥವಾ ಸಿಂಗಲ್ ಸ್ಟ್ಯಾಂಡರ್ಡ್ ಅಂತ ನಾವು ಕರಿತೀವಿ, ಯಾವುದೇ ಕನೆಕ್ಟಿವಿಟಿ ಇರಬಾರ್ದು ಅಂತದ್ ನೋಡಿದ್ರೆ ಆಪ್ಷನ್ ಆರ್ ಇದೆಯಲ್ಲ, ದಿಸ್ ಇಸ್ ದ ಫಸ್ಟ್ ಒನ್ ಬರೋಕ್ ಚಾನ್ಸ್ ಇದೆ. ಯಾಕೆಂದ್ರೆ ನೋಡಿ ಎ ಫಾರಿನ್ ಕಂಟ್ರಿ ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಫಸ್ಟ್ ಒನ್. ನಾವು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇದನ್ನ. ಓಕೆ, ಆರ್ ಫಸ್ಟ್ ಆದ್ರೆ ನೋಡಿ ಆಪ್ಷನ್ ದಿಸ್ ಆರ್ ಇಂದ ಸ್ಟಾರ್ಟ್ ಆಗೋದು, ಇದು ಎರಡು ಪಿ ಅಂದ್ರೆ ಎರಡು ಗಾನ್ ಕೇಸ್ ಆಯ್ತು. ಸೊ ಆಪ್ಷನ್ 1 ಅಥವಾ 2 ಇದರಲ್ಲಿ ಕರೆಕ್ಟ್ ಇರಬೇಕು. ಓಕೆ, ನೆಕ್ಸ್ಟ್ ಆರ್ ಮೊದಲನೇದು ಅಂತಂದ್ರೆ ನೋಡಿ ಈ ಫಾರಿನ್ ಕಂಟ್ರಿ ಈವನ್ ರೀಜನ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿ, ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆ. ಪಿ ಅಥವಾ ಕ್ಯೂ ಅಲ್ಲಿ ಬರಬೇಕು. ನೋಡಿ ಪಿ ಮತ್ತೆ ಕ್ಯೂ ನೋಡಿ ಹಿಂಗ್ ಚೆಕ್ ಮಾಡಿ, ಪ್ಯಾರಲಿ ಟಕ ಅಂತ ಚೆಕ್ ಮಾಡ್ಬೇಕು ಸ್ನೇಹಿತರೆ. ಪಿ ಇಲ್ಲಿ ಏನಿದೆ, ಟ್ರಾವೆಲ್ ಟು ವೇರ್ ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ಕ್ಯೂ ಇದೆ ಅಂಡ್ ಸಿ ಹೌ ಯುವರ್ ಅಂತಿದೆ. ಓಕೆ, ಇಲ್ಲಿ ನೀವು ನೋಡಿದಾಗ ಈ ಫಾರಿನ್ ಕಂಟ್ರಿ ಇವನ್ ರೀಜನ್ ಆಫ್ ಇಂಡಿಯಾ ಅಂತ ಏನಿದೆ, ಫಾರಿನ್ ಕಂಟ್ರಿ ತಗೊಳ್ಳಿ ಅಥವಾ ಭಾರತದ ಯಾವುದೇ ಭಾಗ ತಗೊಳ್ಳಿ, ಟ್ರಾವೆಲ್ ಟು ವೇರ್ ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ನೀವು ಯಾವ್ದಾದ್ರು ತಗೊಳ್ಳಿ, ಅಲ್ಲಿಗೆ ಹೋದಾಗ ನಿಮ್ಗೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಆರ್ ಮತ್ತೆ ಪಿ ಕನೆಕ್ಟ್ ಆಗಿದೆ, ಆರ್ ಮತ್ತೆ ಕ್ಯೂ ಕನೆಕ್ಟ್ ಆಗಲ್ಲ, ಆರ್ ಪಿ ಕನೆಕ್ಟ್ ಆಗ್ತಾ ಇದೆ. ಚೆಕ್ ಮಾಡಿ ನೆಕ್ಸ್ಟ್. ಓಕೆ, ಅಂಡ್ ಸಿ ಹೌ ಯುವರ್ ಹ್ಯಾಂಡ್ಸ್ ಅಂಡ್ ಎಕ್ಸ್ಪ್ರೆಷನ್. ನೋಡಿ ಯುವರ್ ನಿಮ್ದೇನು ಯುವರ್ ಏನು ನೋಡಿ, ಯುವರ್ಗೆ ಆದ್ಮೇಲೆ ಏನ್ ಬರ್ಬೇಕು, ಯುವರ್ ಟ್ರಾವೆಲ್ ಟು ವೇರ್ ಅಂತ ಬರಲ್ಲ, ಯುವರ್ ಹ್ಯಾಂಡ್ಸ್ ಅಂಡ್ ಎಕ್ಸ್ಪ್ರೆಷನ್. ಕ್ಯೂ ಮತ್ತೆ ಎಸ್ ಪೇರ್ ಆಗುತ್ತೆ, ಇಲ್ಲಿ ಕ್ಯೂ ಆದ್ಮೇಲೆ ಎಸ್ ಬರಲೇಬೇಕು. ನೋಡಿ ನೀವು ಯಾವುದೇ ಇಲ್ಲಿ ಏನ್ ಮೀನಿಂಗ್ ಇದೆ ಸೆಂಟೆನ್ಸ್, ನೀವು ಯಾವುದೇ ಫಾರಿನ್ ದೇಶಕ್ಕೆ ಹೊರ ದೇಶಕ್ಕೆ ಹೋಗ್ಲಿ ಅಥವಾ ಭಾರತದ ಯಾವುದೇ ಮೂಲೆಗೆ ಹೋಗಿ, ಓಕೆ, ನೀವು ಟ್ರಾವೆಲ್ ಮಾಡ್ಕೊಂಡು ಹೋದ್ರು ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದು ಗೊತ್ತಿಲ್ಲ ಅಂದಾಗ ನೀವೇನ್ ಮಾಡ್ತೀರಾ, ಹ್ಯಾಂಡ್ ಸಿ ಹೌ ಯುವರ್. ಗೊತ್ತಿಲ್ಲ ಅಂದಾಗ ನೋಡಿ ಮತ್ತು ನೋಡಿ ನಿಮ್ಮ ಕೈಗಳು ಎಕ್ಸ್ಪ್ರೆಷನ್ಸ್ಗಳು ಮಾತಾಡ್ತವೆ ಅಂತಕ್ಕಂಥದ್ದು. ಅಂಡ್ ಸಿ ಹೌ ಯುವರ್ ಹ್ಯಾಂಡ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಡು ದ ಟಾಕಿಂಗ್ ಅಂತ ಅಲ್ವಾ ಸರ್. ಗೊತ್ತಿಲ್ಲ ಅಂದ್ರೆ ನಾವು ಕಣ್ಣಲ್ಲಿ ಹೇಳ್ತೀವಿ, ಕೈಲಿ ತೋರಿಸ್ತೀವಿ, ಎಕ್ಸ್ಪ್ರೆಷನ್ ಅಲ್ಲಿ ನಾವು ಅರ್ಥ ಮಾಡಕ್ ಟ್ರೈ ಮಾಡಿಸ್ತೀವಿ. ಸೊ ಆರ್ ಪಿ ಕ್ಯೂ ಎಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 1. ಓಕೆ, ನೆಕ್ಸ್ಟ್ ಬರ್ತೇನೆ. ಇದು ಸಿಂಪಲ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್. ಐ ಡ್ಯಾಶ್ ಯು ಟು ಕೀಪ್ ಕ್ವೈಟ್. ನಾನು ನಿನಗೆ ಬೇಡ್ಕೋಬೇಕಾ ಅಂತ ಕರೆದು, ಬೆಗ್ ಆಫ್ ಅನ್ನಲ್ಲ, ಸಿಂಪಲ್ ಬೆಗ್, ಐ ಬೆಗ್ ಯು ಅಲ್ವಾ. ಇದು ಸಿಂಪಲ್ ಕ್ವಶನ್, ಇದೇನು ಡಿಸ್ಕಸ್ ಮಾಡೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಬರ್ತೇನೆ. ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ಸೆಂಟೆನ್ಸ್. ಓಕೆ, ಮೀರಾ ಸೆಲ್ಡಮ್ ಲೆಫ್ಟ್ ಹರ್ ರೂಮ್ ಫಾರ್ ಮೋರ್ ದೆನ್ ಎ ಮಂತ್ ಡ್ಯಾಶ್ ಅಂತ. ಓಕೆ, ಇದು ಕ್ವಶನ್ ಟ್ಯಾಗ್ ಅಂತ ನಿಮ್ಗೆ ಗೊತ್ತಿದೆ. ಕ್ವಶನ್ ನಲ್ಲಿ ಮತ್ತೆ ಟ್ಯಾಗ್. ಕ್ವಶನ್ ನಲ್ಲಿ ಪಾಸಿಟಿವ್ ಇದ್ರೆ ನೆಗೆಟಿವ್ ಬರುತ್ತೆ ಟ್ಯಾಗ್ ಅಲ್ಲಿ, ಸರ್ ಟ್ಯಾಗ್ ಅಲ್ಲಿ ನೆಗೆಟಿವ್ ಬರುತ್ತೆ. ಇದು ನೆಗೆಟಿವ್ ಇದ್ರೆ ಇದು ಪಾಸಿಟಿವ್ ಬರುತ್ತೆ, ಇದು ಗೊತ್ತಿರಬೇಕು ನಿಮ್ಗೆ. ಇಲ್ಲೇನಿದೆ, ಮೀರಾ ಸೆಲ್ಡಮ್ ಲೆಫ್ಟ್ ಹರ್ ಅಂದ್ರೆ ಹೋಗ್ತಾ ಇದ್ದಾಳೆ, ನೆಗೆಟಿವ್ ಸಮಥಿಂಗ್ ಏನೋ ಇದೆ, ಸೊ ಪಾಸಿಟಿವ್ ಬರಬೇಕು. ಅಂದ್ರೆ ಇದು ಕರೆಕ್ಟ್ ನಮ್ಗೆ. ಅಂದ್ರೆ ಪಾಸಿಟಿವ್ ಅಂದ್ರೇನು, ಈಗ ಡಸ್ ಶಿ ಇದೆ, ಡಸ್ ನಾಟ್ ಅನ್ನೋ ನೆಗೆಟಿವ್ ಆಯ್ತು, ಇದಲ್ಲ. ಇಲ್ಲಿ ಡಿಡ್ ನಾಟ್ ಅಂತಿದೆ, ಇದು ಅಲ್ಲ. ಸೊ ಐದರ್ ಡಸ್ ಶಿ ಆಗ್ಬೇಕು, ಡಿಡ್ ಶಿ ಆಗ್ಬೇಕು. ಯಾವ್ದು ಕರೆಕ್ಟು ನಾವ್ ಹೇಳ್ತಿರಲ್ಲ, ಪದೇ ಪದೇ ಎಕ್ಸಾಮ್ ಹೇಳ್ತೀನಿ. ಕ್ವಶನ್ ಟ್ಯಾಗ್ ಅಂದ್ರೆ ಏನು, ಈಗ ಒಂದ್ ಜಾತ್ರೆ, ಅವಳು ಜಾತ್ರೆಗೆ ನಾವೇನೋ ಹೋಗ್ತಿವಿ, ಯಾರೋ ಒಬ್ರಿಗೆ ನಮ್ಗೆ ಬೇಕಾದವ್ರು ಬರ್ತಾರೆ. ಓಕೆ, ಅವಳು ಬಂದಿದ್ಲಾ, ಬಂದಿರ್ಲಿಲ್ಲ ಅನ್ಸುತ್ತೆ, ಬಂದಿರ್ಲಿಲ್ಲ ಅನ್ಸುತ್ತೆ ಅಂತೀವಲ್ಲ. ಬಂದಿರ್ಲಿಲ್ಲ ಅಲ್ವಾ, ಬಂದಿರ್ಲಿಲ್ಲ, ಬಂದಿದ್ಲು ಅನ್ಸುತ್ತೆ ಅಂತೀವಲ್ಲ, ಹಿಂಗೆ. ದಟ್ ಇಸ್ ಕಾಲ್ಡ್ ಕ್ವಶನ್ ಟ್ಯಾಗ್. ಓಕೆ, ಮೀರಾ ಸೆಲ್ಡಮ್ ಲೆಫ್ಟ್ ಹರ್ ರೂಮ್ ಮೋರ್ ದೆನ್ ಎ ಮಂತ್, ಡಿಡ್ ಶಿ ಇಸ್ ದ ರೈಟ್ ಆನ್ಸರ್. ವೈ ಡಿಡ್ ಶಿ ಬರುತ್ತೆ, ವೈ ನಾಟ್ ಡಸ್ ಶಿ ಯಾಕೆ ಬರಬಾರ್ದು. ಡಸ್ ಶಿ, ನಾವು ಇದನ್ನ ನಾನು ಹೇಳ್ತೀನಿ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ವಶನ್ ತಗೋತೀನಿ, ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ನೋಡಿ ಇಲ್ಲಿ ಡಿಡ್ ಏನಕ್ಕೆ ಬಂತು ಗೊತ್ತಲ್ಲ, ಲೆಫ್ಟ್ ಅಂದ ತಕ್ಷಣ ಇದು ಪಾಸ್ಟ್ ಟೆನ್ಸ್, ಹಾಗಾಗಿ ಡಿಡ್ ಯೂಸ್ ಮಾಡಬೇಕು. ಡೂ ಗು ಡಸ್ ಗು ಏನ್ ಡಿಫ್ರೆನ್ಸ್ ಈ ಕ್ವಶನ್ ಅಲ್ಲಿ ಹೇಳ್ತೀನಿ ನಾನು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಮೆನಿ ಆಫ್ ದ ಅಡ್ವೊಕೇಟ್ಸ್ ಡ್ಯಾಶ್ ನಾಟ್ ವಾಂಟ್ ಟು ಟೇಕ್ ಹಿಸ್ ಕೇಸ್. ಓಕೆ, ಒಂದಷ್ಟು ಎಲ್ಲ ತುಂಬಾ ಜನ ಅಡ್ವೊಕೇಟ್ಸ್ ತಗೊಂಡು ಅವ್ರ ಕೇಸ್ ತಗೋತಾ ಇಲ್ಲ. ಓಕೆ, ಇಲ್ಲಿ ಡಸ್ ನಾಟ್ ಟೇಕ್ ಬರ್ಬೇಕಾ, ಇಲ್ಲಿ ಡಸ್ ನಾಟ್ ಟೇಕ್ ಬರ್ಬೇಕಾ, ಡು ನಾಟ್ ಟೇಕ್ ಬರ್ಬೇಕಾ, ಹ್ಯಾಸ್ ನಾಟ್ ಟೇಕ್ ಬರಲ್ಲ, ಹ್ಯಾವ್ ನಾಟ್ ಬರಲ್ಲ. ನೋಡಿದ ತಕ್ಷಣ ಅದೆರಡು ಬರಕ್ ಚಾನ್ಸ್ ಇಲ್ಲ ಅಂತ ಹೇಳ್ಬಿಡ್ತೀವಿ. ಡಸ್ ಡೂ ನಾ. ನೋಡಿ, ಯಾವಾಗ ಡಸ್ ಯೂಸ್ ಮಾಡ್ತೀವಿ, ಯಾವಾಗ ಡೂ ಯೂಸ್ ಮಾಡ್ತೀವಿ. ನೋಡಿ, ಈ ಕ್ವಶನ್ ನಾನು ಅದಕ್ಕೆ ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು. ಓಕೆ, ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ. ಎರಡು ಕ್ವಶನ್ ಅಂದ್ರೆ ಡಸ್ ಯಾಕೆ ಯೂಸ್ ಮಾಡಲ್ಲ, ಇಲ್ಲಿ ಯಾಕೆ ಡೂ ಯೂಸ್ ಮಾಡ್ತೀವಿ, ಇಲ್ಲಿ ಯಾಕೆ ಡಸ್ ಬದಲು ಡೂ ಬದಲು ಇಲ್ಲಿ ಪಾಸ್ಟ್ ಇರೋದ್ರೆ ಡಿಡ್ ಯೂಸ್ ಮಾಡಿದ್ವಿ ಅಷ್ಟೇ. ಸೊ ಏನಕ್ಕೆ ಅಂತ ನೋಡೋದಾದ್ರೆ, ಸಿ ಡಸ್ ನ ನಾವು ಎರಡು ಕರೆಕ್ಟೇ, ಬಟ್ ಡಸ್ ನ ನಾವು ಇಲ್ಲಿ ನೋಡಿ, ಇಲ್ಲಿ ಮೆನಿ ಆಫ್ ದ ಅಡ್ವೊಕೇಟ್ಸ್ ಪ್ಲೂರಲ್ ಫಾರ್ಮ್ ಇದೆ. ಡಸ್ ನ ನಾವೆಲ್ಲಿ ಯೂಸ್ ಮಾಡ್ತೀವಿ, ಐ ವಿಲ್ ಶೋ ಯು. ನೋಡಿ, ಡೂ ಈಸ್ ಯೂಸ್ ವಿತ್ ಆಲ್ ಅದರ್ ಸಬ್ಜೆಕ್ಟ್ಸ್, ಐ ಯು ವಿ. ಇಲ್ಲಿ ಐ ಅಂದ್ರೆ ಯಾರು, ನಾನು, ಯು ಅಂದ್ರೆ ಯಾರು, ನೀನು ಅಂದ ತಕ್ಷಣ ಯಾರೋ, ಅದು ನೀನ್ ಮೀರಾ ಆಗಿರ್ಬೋದು, ರಾಮ ಆಗಿರ್ಬೋದು, ರಹೀಮ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಇಲ್ಲಿ ಡಿಡ್ ಡೂ ಅಥವಾ ಡಿಡ್ ಯೂಸ್ ಮಾಡೋದು. ಇಲ್ಲಿ ಮೀರಾ ಅಂತಿದೆ, ಅರ್ಥ ಆಗ್ತಿಲ್ಲ. ಡಸ್ ಎಲ್ಲಿ ಯೂಸ್ ಮಾಡ್ತೀವಿ,
Does is used when a person singular subject. ಓಕೆ, ಡೂ ಯೂಸ್ ಮಾಡೋದು ಪ್ಲೂರಲ್ ನೌನ್ಸ್ ಅಂದ್ರೆ ಐ ಯು ವಿ ದೇ ಅಂತ ಯೂಸ್ ಮಾಡಿದಾಗ. ಡಸ್ ಯೂಸ್ ಮಾಡೋದು ಹಿ ಶಿ ಇಟ್ ಅಂತ ಬಂದಾಗ ನಾವು ಡಸ್ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಅಲ್ಲಿ ಥರ್ಡ್ ಪರ್ಸನಲ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಐ ಯು ವಿ, ವಿ ಅಂದ್ರೇನು ಇಲ್ಲಿ ಅಡ್ವೊಕೇಟ್ಸ್, ಯು ಅಂದ್ರೇನು ಅಡ್ವೊಕೇಟ್ಸ್, ಪ್ಲೂರಲ್ ಫಾರ್ಮ್, ಇಟ್ ಈಸ್ ಇನ್ ಪ್ಲೂರಲ್ ನೌನ್ಸ್ ಗಳಲ್ಲಿ ಇರತಕ್ಕಂಥದ್ದು. ಹಾಗಾಗಿ ನಾವು ಇಲ್ಲಿ ಡೂ ಯೂಸ್ ಮಾಡ್ತೀವಿ. ರೈಟ್ ಆನ್ಸರ್ ಸರ್, ಡು ನಾಟ್ ವಾಂಟ್ ಟು ಟೇಕ್ ಹಿಸ್ ಕೇಸ್ ಇಸ್ ದ ರೈಟ್ ಆನ್ಸರ್. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಡಸ್ ಎಲ್ಲಿ ಯೂಸ್ ಮಾಡ್ತೀವಿ, ಡ್ಯೂ ಯೂಸ್ ಮಾಡ್ತೀವಿ. ಇಲ್ಲಿ ಯಾಕೆ ನಾವು ಡೂ, ಇದು ಡಿಸೈಡ್ ಡೂ, ಡೂ ಅಂದ್ರೆ ಡಿಡ್ ಅಲ್ವಾ, ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ತಗೋತೀವಿ. ಯಾಕೆ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಸಬ್ಜೆಕ್ಟ್ ಅಲ್ವಾ. ನಾವು ನೋಡೋದು ಲೆಫ್ಟ್ ಅಂದ್ರೆ ಅವ್ರು ಹೋದ್ಲು ಅಂತ, ನಾವು ಏನು ಕ್ರಿಯಾಪದ ಓದ್ಲು ಅಂತಿರೋದ್ರೆ ಡಿಡ್ ಯೂಸ್ ಮಾಡಿದೀವಿ. ಓಕೆ, ಅರ್ಥ ಆಗಿದೆ ಅನ್ಕೋತೀವಿ. ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಗ್ರಾಮರ್ ವಿಡಿಯೋ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಗ್ರಾಮರ್ ಇದೆ, 5.5 hour ವಿಡಿಯೋ ಇದೆ. ಪ್ಲೇ ಲಿಸ್ಟ್ ಗೋರಲ್ಲಿ ನಿಮಗೆ ಚಾಪ್ಟರ್ ವೈಸ್ ಸಿಗುತ್ತೆ, ತಾವು ಅಲ್ಲೂ ನೋಡಬಹುದು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. A major accident is being investigated by the police. Okay, choose the most appropriate form of above statement in the active voice. ನೋಡಿ, ಇದು ಒಂದ್ಸಲ ನಿಮಗೆ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟು ಪ್ಯಾಸಿವ್ ವಾಯ್ಸ್ ಕೇಳ್ತಾನೆ. ಇಲ್ಲಿ ಉಲ್ಟಾ ಕೊಟ್ಬಿಟ್ಟಿದ್ದಾನೆ, ನಿಮ್ಗೆ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಕೊಟ್ಬಿಟ್ಟಿದ್ದಾನೆ. ಇದು ಇಟ್ ಈಸ್ ಎ ಪ್ಯಾಸಿವ್ ವಾಯ್ಸ್, ನಿಮ್ಗೆ ಆಕ್ಟಿವ್ ವಾಯ್ಸ್ ಮಾಡಿ ಅಂತ ಕೇಳಿದ್ದಾನೆ. ಹೆಂಗ್ ಗೊತ್ತಾಯ್ತು ಸರ್? ನೋಡಿ, ಇಲ್ಲಿ ಬೀಯಿಂಗ್ ಅಂತಿದೆ. ಬೀಯಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ ನಾನು ನಿಮ್ಗೆ ಹೇಳಿದ್ದೀನಿ, ಇದು ಗೊತ್ತಲ್ವಾ ನಿಮ್ಗೆ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಯಾವಾಗ ING ಫಾರ್ಮ್ ಬರುತ್ತೆ ಅಲ್ಲಿ ನಾವ್ ಏನೇನು ಯೂಸ್ ಮಾಡಬೇಕು, ಯಾವಾಗ ಹ್ಯಾವ್ ಬರುತ್ತೆ ಅವಾಗ ಬೀನ್ ಯೂಸ್ ಮಾಡ್ಬೇಕು, ಇವೆಲ್ಲ ಹೇಳಿದ್ನಲ್ಲ. ING ಇದ್ರೆ ಯೂಸ್ ಮಾಡಬೇಕು, ಬೀಯಿಂಗ್ ಯೂಸ್ ಮಾಡಬೇಕು. ವರ್ಬ್ ಥರ್ಡ್ ಫಾರ್ಮ್ ಹೋಗುತ್ತೆ. ಓಕೆ, ವರ್ಬ್ ಯಾವಾಗ್ಲೂ ಪ್ಯಾಸಿವ್ ವಾಯ್ಸ್ ಅಲ್ಲಿ ಥರ್ಡ್ ಫಾರ್ಮ್. ಸೊ ಆಕ್ಟಿವ್ ವಾಯ್ಸ್ ಬಂದಾಗ ಏನಿದೆ ಈಗ ಇಲ್ಲಿ ವಾಸ್ ವರ್ ಅಂತಿದ್ರೇನು, ING ಇದ್ರೆ ಬೀಯಿಂಗ್ ಯೂಸ್ ಮಾಡ್ತೀವಿ. ಹಂಗೇನೆ ಇಲ್ಲಿ ನೋಡಿ, ಬೀಯಿಂಗ್ ಯಾಕೆ ಯೂಸ್ ಮಾಡಿದೀವಿ, ಬಿಕಾಸ್ ಆಫ್ ಇನ್ವೆಸ್ಟಿಗೇಟೆಡ್ ಇಸ್ ಎ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಬೀಯಿಂಗ್ ಯೂಸ್ ಮಾಡಿದೀವಿ ಅಂದ್ರೆ ಇಟ್ ಈಸ್ ಕಂಟಿನ್ಯೂಸ್. ING ಇತ್ತು ಅಂತ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಅಂತ ಇರಬೇಕು. ಇಲ್ಲಿದೆ ಇನ್ವೆಸ್ಟಿಗೇಟಿಂಗ್, ಇಲ್ಲಿದೆ ದಿಸ್ ಇಸ್ ದ ರಾಂಗ್ ಆನ್ಸರ್. ಸೊ ಈ ಮೂರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್? ಬೀಯಿಂಗ್ ತೆಗಿಬೇಕು ನಾವು. ಕ್ವಶನ್ ನಾವು ಆಕ್ಟಿವ್ ವಾಯ್ಸ್ ಅಲ್ಲಿ ಬೀಯಿಂಗ್ ಇರಬಾರ್ದು, ಪ್ಯಾಸಿವ್ ವಾಯ್ಸ್ ಅಲ್ಲಿ ಬೀಯಿಂಗ್. ಯಾಕೆ ING ಇದ್ರಾಗ ಮಾತ್ರ. ಅಂಡ್ ಆಲ್ಸೋ ಇಲ್ಲಿ ನೋಡಿದ್ರೆ ದ ಮೇಜರ್ ಆಕ್ಸಿಡೆಂಟ್ ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ವರ್ಬ್ ಬರಕ್ ಚಾನ್ಸ್ ಇಲ್ಲ. ದಿಸ್ ಇಸ್ ಆಲ್ಸೋ ಕಾನ್ ಕೇಸ್ ಆಯ್ತು. ಬೀನ್ ಬರಕ್ ಚಾನ್ಸ್ ಇಲ್ಲ. ಬೀನ್ ಯಾವಾಗ ಬರುತ್ತೆ? ನಾವು ಇಲ್ಲಿ ಹೇಳ್ದೆ ನಿಮ್ಗೆ, ಹ್ಯಾಸ್ ಹ್ಯಾವ್ ಅಂತಿದ್ದಾಗ ಬೀನ್ ಬರುತ್ತೆ. ಈ ಕ್ವಶನ್ ಅಲ್ಲಿ ಯಾವ್ದು ಇಲ್ಲಿ ಹ್ಯಾಸ್ ಹ್ಯಾವ್ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ಗಾನ್ ಕೇಸ್. ಸೊ ರೈಟ್ ಆನ್ಸರ್ ಯಾವ್ದು? ಆಪ್ಷನ್ 4. ನೋಡಿದ್ರ, ನಿಮ್ಗೆ ಈ ಕೀವರ್ಡ್ಗಳು ನಿಮ್ಗೆ ಇದು ಮಾಡಕ್ ಗೊತ್ತಿಲ್ಲ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂದ್ರೆ ಎಕ್ಸ್ ಫಾರ್ಮ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರೋದು ಆಕ್ಟಿವ್ ವಾಯ್ಸ್ ಅಲ್ಲಿ. ಆಬ್ಜೆಕ್ಟ್ ಇಲ್ಲಿ ಬರುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಜಾಗಕ್ಕೆ ಹೋಗುತ್ತೆ, ವರ್ಬ್ ಇರೋದು ಇಲ್ಲಿ ವರ್ಬ್ ಥರ್ಡ್ ಫಾರ್ಮ್ ಬರುತ್ತೆ. ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ. ಓಕೆ, ಇದು ನೀವು ಹಿಂಗೆ ತಿಳ್ಕೊಂಡ್ ಮಾಡ್ಬೇಕು ಅಂತೇನಿಲ್ಲ. ಮೇಜರ್ ಥಿಂಗ್ಸ್ ನಿಮ್ಗೆ ಈ ಒಂದು ಶಾರ್ಟ್ ಕಟ್ ಅಥವಾ ಫಾರ್ಮುಲಾ ಅಥವಾ ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ಸರ್. ಇಲ್ಲಿ ಬಂದು ಇಂಡೈರೆಕ್ಟ್ ಸ್ಪೀಚ್. ಇದು ಅಷ್ಟೇ, ಇದು ಈಸಿ ಇರುತ್ತೆ, ಏನ್ ಡಿಫಿಕಲ್ಟಿ ಏನಿರಲ್ಲ. ಓಕೆ, ಆನ್ಸರ್ ಮಾಡ್ತೀರಾ? ಕ್ಯಾನ್ ಐ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ ಚಾರು ಆಸ್ ದ ಟೀಚರ್? ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನಮ್ಗೆ ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲೂ ಕ್ವಶನ್ ಮಾರ್ಕ್ ಇರಬೇಕು. ಯಾವ್ದು ಆನ್ಸರ್ ಮಾಡಿ? ಟೇಕ್ ಯುವರ್ ಓನ್ ಟೈಮ್ ಸ್ನೇಹಿತರೆ, ನಿಮ್ ಟೈಮ್ ತಗೊಳ್ಳಿ, ಆನ್ಸರ್ ಮಾಡಿ. ಯಾವ್ದು ಆಪ್ಷನ್ಸ್ ಕರೆಕ್ಟ್? ನಾವು ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ಅವ್ರು ಯಾರೋ ಇಬ್ರು ಮಾತಾಡ್ತಾ ಇರೋದು, ನಾನು ಬಂದು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ 3ನೇ ಪರ್ಸನ್ಗೆ. ಅಂದ್ರೆ ಅವ್ರು ಆಲ್ರೆಡಿ ಅಲ್ಲಿ ಮಾತಾಡ್ತಾ ಇದ್ರು ಅಂದಾಗ ಇದು ಅದು ಪಾಸ್ಟ್ ಆಗೋಯ್ತಲ್ಲ. ನಾನು ಇನ್ನೊಬ್ಬನಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಬಂದು ಆಲ್ರೆಡಿ ಮಾತಾಡಕ್ ಹೋಗಿದೆ ಅಂದ್ರೆ ಪಾಸ್ಟ್. ಅದು ಅರ್ಥ ಆಗ್ತಿದೆಯಲ್ಲ, ಅದು ಇರಬೇಕು. ಮತ್ತೆ ಅವರು ಕ್ವಶನ್ ಮಾರ್ಕ್ ಇದೆ ಅಲ್ಲಿ, ನಾನು ಇಲ್ಲಿ ಬಂದು ಅದನ್ನ ಕ್ವಶನ್ ಮಾರ್ಕ್ ತರನೇ ಹೇಳ್ಬೇಕು ಇನ್ನೊಬ್ರಿಗೆ. ಅರ್ಥ ಆಗ್ತಿದೆಯಲ್ಲ, 3ನೇವ್ರಿಗೆ ನಾನು ಕ್ವಶನ್ ಮಾರ್ಕ್ ತರನೇ ಇರ್ಬೇಕು. ಅದು ಯಾವ ಕರೆಕ್ಟ್ ಆನ್ಸರು? ಕಮೆಂಟ್ ಮಾಡಿ ನೋಡೋಣ. ಸರ್ ನೋಡಿ, ಎಲ್ಲಿ ನಿಮಗೆ ಕ್ವಶನ್ ಕೇಳೋ ರೀತಿ ಇದೆ ಆಪ್ಷನ್ ಅಲ್ಲಿ ನೋಡಿ. ಇಲ್ಲಿ ಆಪ್ಷನ್ 1 ನೋಡಿ, ಚಾರು ಆಸ್ ದ ಟೀಚರ್ ಕುಡ್ ಶಿ ರೈಟ್ ಅನ್ ಎಸ್ಸೆ. ಇಲ್ಲಿ ನೋಡಿ ಕುಡ್ ಶಿ ಅಂತಿದೆ. ಎಸ್, ಇಲ್ಲಿ ಕ್ಯಾನ್ ಇರೋದು ಕುಡ್ ಆಗುತ್ತೆ. ಹೌದು, ಪಾಸ್ಟ್ ಟೆನ್ಸ್ ಅಂದ್ರೆ ಕುಡ್ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಕ್ವಶನ್ ಕೇಳೋ ತರ ಬೇಕು, ಕ್ವಶನ್ ಮಾರ್ಕ್ ಇದೆ, ಅದಿಲ್ಲ. ಇಲ್ಲಿ ನೋಡಿ, ಚಾರು ಆಸ್ ದ ಟೀಚರ್ ಇಫ್. ಎಸ್, ಕ್ವಶನ್ ಕೇಳಬೇಕಾದ್ರೆ ಇಫ್ ಅಂತ ಬರಬೇಕು. ಅಥವಾ ವಿಲ್ ಯು, ಕ್ಯಾನ್ ಯು ಕಮ್ ಅಂತ ನಾವು ಕರಿತೀವಲ್ಲ, ಮೇ ಐ ಕಮ್ ಅಂತೀವಲ್ಲ, ಹಂಗೆ ಇಫ್ ಕ್ಯಾನ್ ಅಂತ ಕರಿತೀವಲ್ಲ ಹಂಗೆ. ಎಸ್, ಇಫ್ ಕರೆಕ್ಟ್ ಇದೆ. ಇಲ್ಲಿ ಕ್ಯಾನ್ ಇರೋದು ಕುಡ್ ಆಗಿದೆ. ಎಸ್, ಇದು ಕರೆಕ್ಟ್ ಇದೆ. ಬಟ್ ಎಲ್ಲ ಆಪ್ಷನ್ ಚೆಕ್ ಮಾಡ್ಬೇಕಲ್ಲ ಯಾವ್ದು ಕರೆಕ್ಟ್ ಅಂತ. ಜಸ್ಟ್ ನಾನು ಇಲ್ಲಿ ನಿಮ್ಗೆ ಕೀವರ್ಡ್ ಮಾತ್ರ ಮಾರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್. ಓಕೆ, ಚಾರು ಆಸ್ಡ್ ಇಫ್ ಶಿ ಕುಡ್ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ. ಎಸ್, ಇದು ಕರೆಕ್ಟ್. ಬಟ್ ಇಲ್ಲಿ ಟೀಚರ್ಗೆ ಕೇಳ್ತಾ ಇರೋದು, ಟೀಚರ್ ಇಲ್ವೇ ಇಲ್ಲ ಇಲ್ಲಿ. ಚಾರು ಆಸ್ಡ್ ಯಾರಿಗೆ? ಟೀಚರ್ಗೆ ಅಲ್ವಾ? ಇದಂತೂ ಆಗ ಚಾನ್ಸೇ ಇಲ್ಲ. ಸೊ ಇದರ್ 2 ಇರಬೇಕು. ನೋಡೋಣ, 4ನೇ ನೋಡೋಣ. ಚಾರು ಆಸ್ಡ್
if she can write an essay on democracy to her teacher. This is also not possible. Can ಇರೋದು could ಆಗಬೇಕು, ಇಲ್ಲಿಲ್ಲ. ಸೊ ಇದೊಂದೇ ಕರೆಕ್ಟ್ ಆನ್ಸರ್, ಆಪ್ಷನ್ 2. ಚಾರು ಆಸ್ ದ ಟೀಚರ್ ಇಫ್ ಶಿ ಕುಡ್ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ. ಎಸ್, ಎಲ್ಲ ಕರೆಕ್ಟ್ ಆಗಿದೆ ಇದರಲ್ಲಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿದ್ರೆ ಒಂದೊಂದೇ ನೀವು ಕೀವರ್ಡ್ ಯಾವುದು ಅಂತ ನೀವು ಕಾನ್ಸೆಪ್ಟ್ ಗೊತ್ತಿದ್ರೆ ಯಾವ್ದು ಕೀವರ್ಡ್ ಅಂತ ಗೊತ್ತಾದ ತಕ್ಷಣ ಆ ಕೀವರ್ಡ್ ಯಾವ ಆಪ್ಷನ್ ಇದೆ ಅಂತ ಚೆಕ್ ಮಾಡಿಕೊಂಡು ಯಾವ್ದ್ಯಾವ್ದ್ರಲ್ಲಿ ಇಲ್ಲ ಅದನ್ನ ಎಲಿಮಿನೇಟ್ ಮಾಡಿ ಯಾವ್ದ್ರಲ್ಲಿ ಇದೆ ಅದನ್ನ ಚೆಕ್ ಅಂತ ಆನ್ಸರ್ ಮಾಡಬಹುದು. ಇದು ಯಾವಾಗ ಗೊತ್ತಾಗುತ್ತೆ ನಿಮ್ಗೆ? ಪ್ರಾಕ್ಟೀಸ್ ಮಾಡಿದಾಗ, ಬೇಸಿಕ್ ತಿಳ್ಕೊಂಡಾಗ. ವಾಟ್ ಈಸ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೇನು, ಡೈರೆಕ್ಟ್ ಪ್ರೆಸೆಂಟ್ ಅಲ್ಲಿ ಇದ್ರೆ ಇಂಡೈರೆಕ್ಟ್ ಅಲ್ಲಿ ಪಾಸ್ ಸಿಂಪಲ್ ಆಗ್ಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ ಕಂಟಿನ್ಯೂಸ್ ಇರಬೇಕು, ಪಾಸ್ ಸಿಂಪಲ್ ಇದ್ರೆ ಪಾಸ್ ಪರ್ಫೆಕ್ಟ್ ಅಲ್ಲಿ ಇರ್ಬೇಕು. ಇದೆಲ್ಲ ಗೊತ್ತಿರಬೇಕು. ಕ್ಯಾನ್ ಇರೋದು ಕುಡ್ ಆಗುತ್ತೆ, ಹ್ಯಾವ್ ಇರೋದು ಹ್ಯಾಡ್ ಆಗುತ್ತೆ. ಸೊ ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಈ ತರ ಎಲ್ಲ ನಿಮಗೆ ಬೇಸಿಕ್ ಥಿಂಗ್ಸ್ ಗೊತ್ತಿದ್ರೆ ಅವಾಗ ಈ ತರ ನೀವು ಯೂಸ್ ಮಾಡಿ ಕೀವರ್ಡ್ಸ್ ನ ಕಂಡಿಡ್ಕೊಂಡು ಆನ್ಸರ್ ಮಾಡೋದು. ಓಕೆ, ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಇದೆ, ನಾನು ಅದನ್ನೇ ಹೇಳಿದೆ, ಅದಕ್ಕೆ ಈ ಗ್ರಾಮರ್ ವಿಡಿಯೋ ನೋಡಿ ಅಂತ. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ಆರ್ ಟಾಕ್ ಡಿಡ್ ನಾಟ್ ಕನ್ವಿನ್ಸ್ ದ ಆಡಿಯನ್ಸ್. ಟಾಕ್ ಅಂಡರ್ಲೈನ್ ಮಾಡಿದ್ದಾರೆ. ಟಾಲ್ ಟಾಕ್ ಅಂತ. ಓಕೆ, ಟಾಲ್ ಟಾಕ್ ದೊಡ್ಡ ಟಾಕ್. ಓಕೆ, ಇದಕ್ಕೆ ಆಲ್ಟರ್ನೇಟಿವ್ ವರ್ಡ್ ಯಾವುದು ಈ 4 ಆಪ್ಷನ್ ಅಲ್ಲಿ ಅಂತ ಕೇಳಿ ಅಂಡರ್ಲೈನ್ ಮಾಡಿ. ಟಾಲ್ ಟಾಕ್ ಅಂದ್ರೆ ಅಷ್ಟು ದೊಡ್ಡದಾಗಿ ಮಾತಾಡ್ತಾ ಇದ್ದಾಳೆ. ಏನ್ ಮಾತಾಡ್ತಾ ಇದ್ದಾಳೆ ಅಷ್ಟು ದೊಡ್ಡದಾಗಿ? ಅಂದ್ರೆ ಏನಾರು ಅವಳ ಬಗ್ಗೆ ಹೇಳ್ಕೊತಿರ್ಬೇಕು ಅಲ್ವಾ? ನಾವು ಇಲ್ಲಿ ನೋಡಿ, ಬೂಸ್ಟ್ಫುಲ್ ಟಾಕ್ ಇದೆ. ಕಾನ್ಫಿಡೆನ್ಷಿಯಲ್ ಅಂದ್ರೆ ಕಾನ್ಫಿಡೆನ್ಷಿಯಲ್, ಗೋಪಿಯ ಮಾತನ್ನು ಯಾರು ಮಾತಾಡ್ತಾರ ಆಗ ಚಾನ್ಸ್ ಇಲ್ಲ. ಓಕೆ, ಚೀರ್ಫುಲ್, ಚೀರ್ ಅಪ್ ಮಾಡೋದ್ರಿಂದ ಹರ್ಷ, ಉತ್ಸಾಹ ಮೂಡಿಸೋದು ಅಂತದ್ದೇನಾದ್ರು ಇದೆಯಾ ದೊಡ್ಡದಾಗಿ? ಇಲ್ಲ. ಇದರ್ ವೆಂಜ್ಫುಲ್ ಟಾಕ್ ಇರೋದು, ಬೋಸ್ಫುಲ್ ಟಾಕ್ ಇರಬೇಕು. ಬೋಸ್ಫುಲ್ ಟಾಕ್ ಇಸ್ ರೈಟ್ ಆನ್ಸರ್. ಬೋಸ್ಫುಲ್ ಟಾಕ್ ಅಂತಂದ್ರೆ ಹೆಮ್ಮೆಯ ಮಾತು, ವೆಂಜ್ಫುಲ್ ಟಾಕ್ ಅಂದ್ರೆ ಪ್ರತಿಕಾರದ ಮಾತು. ಇಲ್ಲಿ ಅವಳ ಒಂದು ಹೆಮ್ಮೆಯ ಮಾತು ಆಡಿಯನ್ಸ್ ಕನ್ವಿನ್ಸ್ ಮಾಡಲಿಲ್ಲ ಅಂತ ಅರ್ಥ. ಓಕೆ, ಟಾಲ್ ಟಾಕ್ ಅಂದ್ರೆ ಬೋಸ್ಫುಲ್ ಟಾಕ್ ಅಂತ. ನೆಕ್ಸ್ಟ್, ಇನ್ ಎನಿ ಸರ್ಕಮ್ಟೆನ್ಸ್ ಜಲಜಾ ಈಸ್ ಆಸ್ ಡ್ಯಾಶ್ ಆಸ್ ಜಗನ್ ಇನ್ ಹ್ಯಾಂಡ್ಲಿಂಗ್ ದ ಪ್ರೆಷರ್ ಅಂತಿದೆ. ನೋಡಿ, ಇದು ಆಕ್ಚುಲಿ ನಾವು ಇದನ್ನ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಈ ತರದ್ನ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ. ಅಂದ್ರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂದ್ರೆ ಅಲ್ಲಿ ಪಾಸಿಟಿವ್ ಡಿಗ್ರಿ ಇರುತ್ತೆ. ಓಕೆ, ಮತ್ತೆ ಕಂಪೇರಿಟಿವ್ ಡಿಗ್ರಿ ಅಂತ ಕರಿತೀವಿ, ಕಂಪೇರಿಟಿವ್. ಮತ್ತೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಆಸ್ ಅಂತ ಇದೆ. ಆಸ್ ಅಂತ ಬಂದ ತಕ್ಷಣ ಇಟ್ ಈಸ್ ಎ ಪಾಸಿಟಿವ್ ಡಿಗ್ರಿ ಅಂತ ಹೇಳಬೇಕು. ಇಟ್ ಈಸ್ ಯಾವ್ದು ಸರ್ ಇದು ಬಂದು ಪಾಸಿಟಿವ್ ಡಿಗ್ರಿ ಬರುತ್ತೆ. ಸೊ ಪಾಸಿಟಿವ್ ಡಿಗ್ರಿ ಅಂದ್ರೇನು? ಇಲ್ಲಿ ಕೇಪಬಲ್ ಇಸ್ ದ ರೈಟ್ ಆನ್ಸರ್. ಜಲಜಾ ಈಸ್ ಆಸ್ ಕೇಪಬಲ್. ಏನು ಪಾಸಿಟಿವ್ ಡಿಗ್ರಿ ಅಂದ್ರೇನು? ಜಸ್ಟ್ ನಾನು ಒಬ್ಬನ್ನೇ ಕಂಪೇರ್ ಮಾಡ್ತಾ ಇದ್ದೀನಿ, ಜಸ್ಟ್ ಆಸ್ ಅಂತ ನಂದು ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಅದೇ ಇಬ್ರು ಕಂಪೇರ್ ಮಾಡೋದೆ, ಇಬ್ಬರು ಅಂದ್ರೆ ದ್ಯಾನ್ ಅಂತ ಯೂಸ್ ಮಾಡ್ತೀವಿ. ಅವನ್ಕಿಂತ ನಾನು ದ್ಯಾನ್ ಅಂತ ಯೂಸ್ ಮಾಡ್ತೀವಿ, ಅವಾಗ ಕಂಪೇರಿಟಿವ್. ಸೂಪರ್ಲೇಟಿವ್ ಅಂದ್ರೆ ಇಬ್ಬರಿಗಿಂತ ಜಾಸ್ತಿ ಜನ ಇದ್ರೆ ಅವಾಗ ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ. ಈಗ ಕೇಪಬಲ್ ಅಂತಕ್ಕಂಥದ್ದು 2 ಸಿಲೆಬಲ್ ವರ್ಡ್, ಹಾಗಾಗಿ ಮೋರ್ ಅಂಡ್ ಮೋಸ್ಟ್ ಕೇಪಬಲ್. ಇದು ಕೇಪಬಲ್ ಪಾಸಿಟಿವ್ ಡಿಗ್ರಿ ಆಗಿರೋದ್ರಿಂದ ಕೇಪಬಲ್. ಅಕಸ್ಮಾತ್ ಇದು ದ್ಯಾನ್ ಜಗನ್ ಅಂತ ಕೊಟ್ಟಿದ್ರೆ ಆಗ ಮೋರ್ ಕೇಪಬಲ್ ಆಗ್ತಾ ಇತ್ತು. ಅದೇ ಇಲ್ಲಿ ಹ್ಯಾಸ್ ಬದಲು ದ್ಯಾನ್ ಜಗನ್ ಅಂತ ಕೊಟ್ರೆ ಆಗ ಇದು ಏನಾಗ್ತಾ ಇತ್ತು? ಫಿಲ್ ದ ಬ್ಲಾಂಕ್ಸ್, ಮೋರ್ ಕೇಪಬಲ್ ಆಗ್ತಾ ಇತ್ತು. ಓಕೆ, ನಿಮ್ಗೆ ಗೊತ್ತಿರಬೇಕು, ಕೇಪಬಲ್ ಅನ್ನೋದು 2 ಸಿಲೆಬಲ್, ಸಿಂಗಲ್ ಸಿಲೆಬಲ್ ಆದ್ರೆ ಮೋರ್ ಮೋಸ್ಟ್ ಅಂತ ಬರಲ್ಲ, ಅದು ಗೊತ್ತಿರಬೇಕು. ಸೊ ಇವೆಲ್ಲ ನಾವು ಗ್ರಾಮರ್ ಮಾಡಿದ್ದೆ, ದಯವಿಟ್ಟು ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಅಲ್ಟಿಮೇಟ್ ಕ್ವಶನ್ ಇದು. 2 ಇದೆ ಇಲ್ಲಿ ನೋಡಿ, 2 ಇದೆ. ಯಾವ್ದು 2 ಕಾಂಬಿನೇಷನ್ ಅಂತ ಇಲ್ಲಿ ಇನ್ನೊಂದು ಮೋರ್ ಎಕ್ಸ್ಟ್ರಾ ನಿಮ್ಗೆ ಕೊಟ್ಟಿದ್ದಾನೆ. ಓಕೆ, ಇನ್ನು ನೋಡೋಣ ಬನ್ನಿ. ಮಿಸ್ಟರ್ ಎಂ ವಾಸ್ ಫೌಂಡ್ ಟು ಬಿ ಇನ್ ಡ್ಯಾಶ್ ವಿತ್ ದ ಎನಿಮಿ. Since he was dash in operating secretly, had evaded arrest for a long time ಅಂತ ನೋಡಿ. ಮಿಸ್ಟರ್ ಎಂ ವಾಸ್ ಫೌಂಡ್ ಟು ಬಿ ಡ್ಯಾಶ್ ಇನ್ ವಿತ್ ದ ಎನಿಮಿ ಅಂತ. ಇದು ಕೊಲಿಷನ್ ಅಂತಿದೆ. ಕೊಲಿಷನ್ ಅಂತಂದ್ರೆ ಏನು? ಘರ್ಷಣೆ. ಇದು ಘರ್ಷಣೆನ ಎನಿಮಿ ಜೊತೆ ಘರ್ಷಣೆ ಮಾಡ್ತೀವ, ಘರ್ಷಣೆ. ಓಕೆ, ಇರ್ಬೋದು ಅಲ್ವಾ, ಇದಿರ್ಬೋದು. ಇಲ್ಲಿ ಕೊಲ್ಯೂಷನ್ ಅಂತಿದೆ. ಕೊಲ್ಯೂಷನ್ ಅಂತಂದ್ರೆ ಒಳಸಂಚು. ಕೊಲ್ಯೂಷನ್ ಅಂದ್ರೆ ಒಳಸಂಚು. ಈಗ ಇವೆರಡರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಯೋಚನೆ ಮಾಡಿ ನೋಡೋಣ. ಇಲ್ಲಿ ಅಡ್ಯಾಪ್ಟ್ ಇದೆ. ಅಡ್ಯಾಪ್ಟ್ ಅಂದ್ರೆ ಪ್ರವೀಣ. ಇದು ಅಡಾಪ್ಟ್ ಇದೆ. ಅಡಾಪ್ಟ್ ಅಂದ್ರೆ ಹೊಂದ್ಕೊಳ್ಳೋದು, ಅಡಾಪ್ಟ್ ಆಗೋ ಅಂತೀವಲ್ಲ, ಹೊಂದಿಕೋ ಅಂತೀವಲ್ಲ, ಆ ತರ. ಈಗ ನೋಡಿ ಯಾವ್ದು ಕರೆಕ್ಟ್ ಆಗುತ್ತೆ. ಇಲ್ಲಿ ಎಂ ವಾಸ್ ಫೌಂಡ್ ಟು ಬಿ ಇನ್ ಡ್ಯಾಶ್ ವಿತ್ ಎನಿಮಿ, ಒಳಸಂಚು ಮಾಡೋದ್ ಕರೆಕ್ಟ್ ಇಲ್ಲಿ, ನಾಟ್ ವಿತ್ ಘರ್ಷಣೆ. ಯಾಕೆ ನಾವು ಒಳಸಂಚು ಅಂತ ಕರಿತೀವಿ ಅಂದ್ರೆ ನೋಡಿ, ಫುಲ್ ಓದ್ಬೇಕು ಅದಕ್ಕೆ. ಸಿನ್ಸ್ ಈ ವಾಸ್ ಡ್ಯಾಶ್ ಇನ್ ಆಪರೇಟಿಂಗ್ ಸೀಕ್ರೆಟ್ಲಿ, ಸೀಕ್ರೆಟ್ ಆಗಿ ಆಪರೇಟ್ ಮಾಡ್ತಾ ಇದಾರೆ ಅಂದ್ರೆ ಏನರ್ಥ ಸರ್?
ಸೀಕ್ರೆಟ್ ಆಗಿ ಅಂದ್ರೆ ಒಳಸಂಚು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಘರ್ಷಣೆ ಮಾಡೋದು ಸೀಕ್ರೆಟ್ ಆಗಿ ಮಾಡೋದಲ್ಲ, ಅದಕ್ಕೆ ಕೊಲ್ಯೂಷನ್ ಸರಿ. ಅಂಡ್ ಸೀಕ್ರೆಟ್ ಆಗಿ ಮಾಡೋದ್ರಲ್ಲಿ ಇವನು ಮಾಹಿರು, ಪ್ರವೀಣ, ಅಡ್ಯಾಪ್ಟ್, ಹೊಂದ್ಕೊಳ್ಳೋದಲ್ಲ ಇಲ್ಲಿ. ನಾಟ್ ದಿಸ್. QS ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಪ್ರವೀಣ ಇವನು ಅದರಲ್ಲಿ ಅಂತ. ಕೊಲ್ಯೂಷನ್ ಮತ್ತೆ ಅಡಾಪ್ಟ್ ಅಲ್ಲ, ಅಡೆಪ್ಟ್. ಓಕೆ, ನೆಕ್ಸ್ಟ್ ಅದೇ ರೀತಿ ಇದನ್ನ ಮಾಡಿ ನೋಡೋಣ. ಟೇಕ್ ಯುವರ್ ಓನ್ ಟೈಮ್. The dash of the king was over and the newspaper were full of dash on his leadership. ನೋಡಿ, ಕಿಂಗ್ ವಾಸ್ ಓವರ್ ಅಂಡ್ ನ್ಯೂಸ್ ಪೇಪರ್, ಅವ್ನು ಚೆನ್ನಾಗಿ ಆಡಳಿತ ಮಾಡಿದ, ಆಗ ನ್ಯೂಸ್ ಪೇಪರ್ ಹೊಗಳುತ್ತಾರೆ ಅಲ್ವಾ. ಅದೇ ತಾನೇ ಇಲ್ಲಿ ನ್ಯೂಸ್ ಪೇಪರ್ ಯಾಕೆ ಬಂತಲ್ಲಿ, ಲೀಡರ್ಶಿಪ್ ನ ಹೊಗಳ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಯಾವ್ದು ಬರ್ಬೇಕು, ಕಾಂಪ್ಲಿಮೆಂಟ್ ಬರ್ಬೇಕು. ಯಾವ ಕಾಂಪ್ಲಿಮೆಂಟು? COMPLEM COMPLIMENTS ನೋಡಿದ್ರಾ. ಈಗ ಮತ್ತೆ ಇಲ್ಲಿ ಇದ್ರಲ್ಲಿ ಮೊದಲನೇ ರೈನ್ ಅಥವಾ ರೈನ್ ಅಂತ ಕರಿತೀವಿ. REIG RE ಅದಕ್ಕೆ ನೀವು ನನ್ನ ಎಷ್ಟೊಂದ್ ಕಡೆ ನಾನು ಇಂಗ್ಲಿಷಲ್ಲಿ ಯಾಕೆ ತರ್ತೀನಿ ಗೊತ್ತಾ, GK ಆಗಿರ್ಬೋದು, ಕರೆಂಟ್ ಅಫೇರ್, ಇವೆಲ್ಲ ನಿಮಗೆ ಪದಗಳು ಪರಿಚಯ ಆಗಲಿ ಅಂತ. ತುಂಬಾ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು, ಪದಗಳು ನಿಮಗೆ ವೊಕ್ಯಾಬ್ಯುಲರಿ ಅರ್ಥ ಆಗ್ಬೇಕು ಸ್ನೇಹಿತರೆ. ನೀವು ನೋಡಿ ಇಂಗ್ಲಿಷ್ ಮೀಡಿಯಂ ಅವರು ಟಕ್ ಅಂತ ಆನ್ಸರ್ ಮಾಡ್ತಾರೆ. ಕಿಂಗ್ ರೈನ್ ಅಂತಂದ್ರೆ ಏನರ್ಥ? ಅವನ ಒಂದು ಸಾಮ್ರಾಜ್ಯದ ಆಡಳಿತ, ಆಳ್ವಿಕೆ ಅಂತ ಅರ್ಥ. ಯಾವ್ದು ಸ್ಪೆಲ್ಲಿಂಗ್? ಅದು ಆಪ್ಷನ್ ಟಿ. ಹಾಗೆ ಇಂಗ್ಲಿಷ್ ಮಾಡೋರು ಯಾಕಂದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಓದಿದ್ದಾರೆ, ಸ್ಪೆಲ್ಲಿಂಗ್ ನೋಡಿದ್ದಾರೆ. ಅದಕ್ಕೆ ನಿಮ್ಗೆ ಪದಗಳ ಪರಿಚಯ ಮಾಡ್ಕೋಬೇಕು. ಈ ಕರೆಂಟ್ ಅಫೇರ್ ನನ್ನ ಎಕ್ಸ್ಪ್ಲೇಷನ್ಸ್ಗಳು ನಾವು ಇಂಗ್ಲಿಷ್ ಅಲ್ಲಿ ಆಗ್ತಿರ್ತೀವಿ ಇದೇ ರೀಸನ್ಗೋಸ್ಕರ. ಸೊ ಇದು ಕರೆಕ್ಟು, ಪಿ ಕರೆಕ್ಟು. ಕಾಂಪ್ಲಿಮೆಂಟ್ಸ್ ಅಂದ್ರೆ ಪೂರಕ. ಇದು ಪೂರಕ ಅಲ್ಲ, ಇದು ಒಂದ್ ರೀತಿ ಕಾಂಪ್ಲಿಮೆಂಟ್ಸ್ ಅಂದ್ರೆ ಹೊಗಳಿಕೆ ಅಥವಾ ಅವನ ಬಗ್ಗೆ ಹೆಚ್ಚಾಗಿ ಹೇಳೋದು. ನ್ಯೂಸ್ ಪೇಪರ್ ಹೊಗಳಿ ಬರೀತಾರೆ ಅವ್ನು ಚೆನ್ನಾಗಿ ಆಳ್ವಿಕೆ ಮಾಡಿದ್ದ ಅಂತ. ಸೊ ಆಪ್ಷನ್ ದಿಸ್ ಇಸ್ ಕರೆಕ್ಟ್. ಓಕೆ, ನಾಟ್ ದಿಸ್ ಒನ್. ಅಂದ್ರೆ P ಮತ್ತೆ S ಎಲ್ಲಿದೆ? ಇಲ್ಲಿದೆ, ಆಪ್ಷನ್ 1 ಇದೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಅರ್ಥ ಆಗಿದೆಯಾ? ಇದು ಹೊಗಳಿಕೆ ಅಥವಾ ಸನ್ಮಾನಿಸಿ ಬರೆಯತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅಬ್ನೋಕ್ಷಿಯಸ್ ಅಂತಂದಕ್ಕೆ ಆಂಟೋನಿಮ್ ಬರೀರಿ ಅಂತ, ಅಂದ್ರೆ ವಿರುದ್ಧ ಪದ. ಓಕೆ, ಅಬ್ನೋಕ್ಷಿಯಸ್ ನೋಡಿ, ಕನ್ನಡದಲ್ಲಿ ನಿಮ್ಗೆ ಹೇಳ್ಬಿಟ್ರೆ ನೀವು ಆರಾಮಾಗಿ ಆಪ್ಷನ್ ಹೇಳ್ತಾರ. ಓಕೆ, ಅಬ್ನೋಕ್ಷಿಯಸ್ ಅಂದ್ರೇನು? ಅಬ್ಸರ್ವೆಂಟ್, ಆರೋಗೆಂಟ್ ಇದೆ, ಪ್ಲೆಸೆಂಟ್ ಇದೆ, ಇಂಪಾರ್ಟೆಂಟ್ ಇದೆ. ಕನ್ನಡದಲ್ಲಿ ತೋರಿಸ್ಬಿಡ್ತೀನಿ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗ್ಬಿಡ್ತೇವೆ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬಿಡ್ತಾರೆ ಆನ್ಸರ್. ಅದಕ್ಕೆ ಕನ್ನಡದಲ್ಲಿ ಹೇಳೋದಲ್ಲ, ನೀವು ಇಂಗ್ಲಿಷ್ ವ್ಯಾಕ್ಯಾಬ್ಯುಲರಿ ಅರ್ಥ ಮಾಡ್ಕೋಬೇಕಾಗತ್ತೆ, ಇಂಗ್ಲಿಷ್ ಪೇಪರ್ಸ್ ಓದ್ಬೇಕಾಗತ್ತೆ, ಎಡಿಟೋರಿಯಲ್ ಓದ್ಬೇಕಾಗತ್ತೆ, ಇಂಗ್ಲಿಷ್ ನ್ಯೂಸ್ ನೋಡ್ಬೇಕಾಗತ್ತೆ. ಓಕೆ, ಇದೊಂದು ನಮಗೆ ಏನಂತೀವಿ, ಒಂದು ರೀತಿ ಅನಿಷ್ಟ, ಜಿಗುಪ್ಸೆ, ಹೇಸಿಗೆ ಹುಟ್ಟಿಸೋದು ಅನ್ನೋ ರೀತಿ, ಡಿಸ್ಗಸ್ಟ್ ಅನ್ನೋ ರೀತಿ ಅಬ್ನಾಕ್ಷಿಯಸ್ ಅಂತಂದ್ರೆ. ಓಕೆ, ಅಂದ್ರೆ ಅದ್ರ ವಿರುದ್ಧ ಪದ ಏನು? ಚೆನ್ನಾಗಿದೆ, ಆಹ್ಲಾದಕರವಾಗಿದೆ ಅಂದ್ರೇನು? ಪ್ಲೆಸೆಂಟ್. ನೋಡಿದ್ರ, ಕನ್ನಡದಲ್ಲಿ ತೋರಿಸ್ಬಿಟ್ರೆ ನೀವು ಎಲ್ಲರೂ ಆನ್ಸರ್ ಮಾಡ್ಬಿಡ್ತೀರಾ. ಓಕೆ, ನೆಕ್ಸ್ಟ್ ಬರ್ತೀನಿ. ಮಿಥುನ್ ಆಕ್ಟೆಡ್ ಆಸ್ ಎ ಡ್ಯಾಶ್ ಟು ನಾಜಿಮ್ ಫಾರ್ ಹಿಸ್ ಲೋನ್. ಓಕೆ, ಲೋನ್ಗೆ ಇನ್ನೊಬ್ಬ ಮಿಥುನ್ ನಾಜಿಮ್ನ ಲೋನ್ಗೆ ಬಂದು ಏನ್ ಮಾಡ್ತೀವಿ ನಾವು? ಲೋನ್ ಯಾರು ತಗೋತಾರ ಅವ್ರಿಗೆ ಏನ್ ಮಾಡ್ತೀವಿ? ಹೋಗಿ ಸೈನ್ ಹಾಕ್ತೀವಿ ಅಂದ್ರೆ ಏನಂತ? ಗ್ಯಾರಂಟಿ ಅಂತ. ಸೊ ಇಲ್ಲಿ ಗ್ಯಾರಂಟರ್ ನೋಡಿ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದು ಹೇಳಬೇಕು. ಎಲ್ಲ ನಿಮ್ಗೆ ಗ್ಯಾರಂಟರ್ ಅನ್ನೋದು ಓದ್ಬೇಕಾದ್ರೆ ನಿಮ್ಗೆ ಪ್ರೊನೌನ್ಸಿಯೇಷನ್ ಬರುತ್ತೆ, ಬಟ್ ಯಾವ್ದು ಕರೆಕ್ಟ್? GUARANTOR. ಆಪ್ಷನ್ 3 is the right answer. Okay, next vindictive. Okay, vindictive ಗೆ ಸಿನೋನಿಮ್ ಇದು, ಆಂಟೋನಿಮಲ್. ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದ ಹೇಳ್ಬೇಕು. ಹೇಳ್ತೀರಾ? ಯಾವುದು? ವಾಚ್ಫುಲ್ಲ, ಫೋರ್ಸ್ಫುಲ್ಲ, ರಿವೆಂಜ್ಫುಲ್ಲ, ಹೆಲ್ಪ್ಫುಲ್ಲ. ತುಂಬಾ ಸಲ ಬಂದಿದೆ, ರಿಪೀಟೆಡ್. ಇದು KEA KPS ಎಲ್ಲ ಕಡೆ ಬಂದಿದೆ. ದ್ವೇಷ ಸಾಧಿಸೋದು ಅಂತ ಅಂದ್ರೆ ರಿವೆಂಜ್. ಓಕೆ, ರಿವೆಂಜ್. ನೆಕ್ಸ್ಟ್ fill in the blanks. So most appropriate word ಹಾಕ್ಬೇಕು. ಓಕೆ, ಕಮಲಾ ಇಸ್ ಡ್ಯಾಶ್ ದೆನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ನೋಡಿ, ದ್ಯಾನ್ ಅಂತ ಬಂತು. ದ್ಯಾನ್ ಅಂತ ಬಂದ್ರೆ ಇಟ್ ಈಸ್ ದ್ಯಾನ್ ಅಂದ್ರೆ ಕಂಪೇರಿಟಿವ್ ಡಿಗ್ರಿ, ಇಬ್ರು ದ್ಯಾನ್ ಕಂಪೇರಿಟಿವ್. ಇಲ್ಲಿ ದ್ಯಾನ್ ಅಂತ ಬಂದ ತಕ್ಷಣ ಇಲ್ಲಿ ಎನಿ ಅದರ್ ಕ್ಲಾಸ್ ಅಂತ ಇರ್ಲಿ, ಬಟ್ ದ್ಯಾನ್ ಅಂದ್ರೆ ಇಟ್ ಈಸ್ ಕಂಪೇರಿಂಗ್ ಟು ಒನ್ ಅಂತ ಅರ್ಥ. ಓಕೆ, ಯಾವ್ದು ಇಲ್ಲಿ ಕರೇಜಿಯಸ್ ಇದೆ, ಕರೇಜಿಯಸ್ಗೆ ಕಂಪೇರಿಟಿವ್ ಮೋರ್, ಸೂಪರ್ಲೇಟಿವ್ ಮೋಸ್ಟ್ ಕರೇಜಿಯಸ್. ಇಲ್ಲಿ ಕಂಪೇರಿಟಿವ್ ಆಗಿರೋದ್ರಿಂದ ಮೋರ್ ಕರೇಜಿಯಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್. ನೆಕ್ಸ್ಟ್, ಇಟ್ ವಾಸ್ ಟೂ ಲೇಟ್ ಸೊ ವಿ ಡ್ಯಾಶ್ ಎ ಟ್ಯಾಕ್ಸಿ ಹೋಮ್. ಓಕೆ, ಅಲ್ಟಿಮೇಟ್ ಕ್ವಶನ್, ಆನ್ಸರ್ ಮಾಡಿ ನೋಡೋಣ. ಇದು ತುಂಬಾ ಲೇಟ್ ಆಗಿದೆ, ಸೊ ವಿ decided to take had decided to take a taxi na or deciding ಅಥವಾ have been decided to take. have been ಅಂದ್ರೆ it is continuously ಹೋಗ್ತಾ ಇದೆ,
ಪಾಸ್ಟ್ ಇಂದ, ಸೊ ಇದಾಗಕ್ ಚಾನ್ಸೇ ಇಲ್ಲ. ಹ್ಯಾವ್ ಬೀನ್ ದೇರ್ ಅಂತ ಹೋಗಿದ್ದೆ ಪಾಸ್ಟ್ ಇಂದ. ಇಟ್ ವಾಸ್ ಟೂ ಲೇಟ್ ಸೊ ವಿ ಡ್ಯಾಶ್ ಎ ಟ್ಯಾಕ್ಸಿ ಹೋಮ್. ಇಟ್ ವಾಸ್ ಟೂ ಲೇಟ್ ಸೊ ವಿ ಹ್ಯಾಡ್ ಬರಲ್ಲ, ಇಲ್ಲಿ ಡಿಸೈಡೆಡ್ ಟು ಟೇಕ್ ಬರುತ್ತೆ. ಯಾಕೆ ಡಿಸೈಡೆಡ್ ಟು ಟೇಕ್ ಬರುತ್ತೆ ಹೇಳಿ ನೋಡೋಣ. ಸಿಂಪಲ್ ಸೆಂಟೆನ್ಸ್ ಯಾವತ್ತು, ಸಾರಿ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಓಕೆ, ಇಟ್ ವಾಸ್ ಟೂ ಲೇಟ್ ಸೊ ವಿ ಡಿಸೈಡ್ ಟು ಟೇಕ್ ಇಟ್. ಇಟ್ ಇಸ್ ಸಿಂಪಲ್ ಟೆನ್ಸ್. ಯಾಕೆ ಪಾಸ್ಟ್ ಸಿಂಪಲ್ ಪಾಸ್ಟ್ ಅಂದ್ರೆ ಇಲ್ಲಿ ವಾಸ್ ಇದೆ ಅಷ್ಟೇ. ಹ್ಯಾಡ್ ಡಿಸೈಡೆಡ್ ಯಾಕೆ ನೋಡಿ, ಯಾವಾಗ ಹ್ಯಾಡ್ ಡಿಸೈಡೆಡ್ ಯೂಸ್ ಮಾಡ್ತೀವಿ ಅಂದ್ರೆ ಪಾಸ್ಟ್ ಅಲ್ಲಿ ಒಂದು ಯಾವುದೋ ಆಗಿದೆ ಕೆಲಸ, ಅದಕ್ಕೆ ನಾವು ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ, ಅಲ್ಲಿ ನಾವು ಹ್ಯಾಡ್ ಡಿಸೈಡೆಡ್ ಯೂಸ್ ಮಾಡ್ತೀವಿ. ಅಂದ್ರೆ ಇಟ್ ಈಸ್ ಯೂಸ್ ಟು ಶೋ ಡಿಸಿಷನ್ ಮೇಡ್ ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್. ಓಕೆ, ಇನ್ನೊಂದು ಯಾವುದೋ ಇವೆಂಟ್ ಆಗಿದೆ, ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಡಿಸಿಷನ್ ತಗೊಂಡಿದೀವಿ ಅಂತ ಟೈಮಲ್ಲಿ ಹ್ಯಾಡ್ ಡಿಸೈಡ್ ಅಂತ. ಈಗ ಎಕ್ಸಾಂಪಲ್ ನಾವು ಯಾವ್ದು ಹೇಳ್ಬೋದು ಹ್ಯಾಡ್ ಡಿಸೈಡೆಡ್ಗೆ, ಹೇಳ್ತೀರಾ ಎನಿಬಡಿ? ಹ್ಯಾಡ್ ಡಿಸೈಡ್ಗೆ ಎಕ್ಸಾಂಪಲ್ ಏನ್ ಹೇಳ್ಬೋದು ಹೇಳ್ತೀರಾ? ಐ ಡಿಸೈಡೆಡ್ ಟು ಟೇಕ್ ಈ ಟಾಟಾ ಕಾರ್ ಬಿಕಾಸ್ ಅದರಲ್ಲಿ ಏನಿದೆ, ಅದರಲ್ಲಿ ಏನೋ ಇಂಡಿಯನ್ ಮೇಡ್ ಇರ್ಬೋದು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಇರ್ಬೋದು, ಅದು ಇರೋದ್ರಿಂದ ನಾನು ಐ ಡಿಸೈಡ್ ಮಾಡಿದ್ದೀನಿ ಅನ್ನೋ ರೀತಿ. ಅಲ್ಲೇ ಐ ಹ್ಯಾಡ್ ಡಿಸೈಡ್ ಬರುತ್ತೆ. ಇಲ್ಲಿ ಜಸ್ಟ್ ಪಾಸ್ಟ್ ಅಲ್ಲಿ ಏನೋ, ಇಲ್ಲೇನ್ ಬರುತ್ತೆ, ಕಂಪ್ಲೀಟೆಡ್ ಆಕ್ಷನ್ ಇನ್ ದ ಪಾಸ್ಟ್ ಅಂತ. ಇಟ್ ವಾಸ್ ಟೂ ಲೇಟ್ ಸೊ ವಿ ಡಿಸೈಡೆಡ್. ಇಟ್ ಈಸ್ ಎ ಜಸ್ಟ್ ಕಂಪ್ಲೀಟಿಂಗ್ ದ ಆಕ್ಷನ್, ಕಂಪ್ಲೀಟ್ ಮಾಡಕ್ಕೆ ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಜಸ್ಟ್ ಡಿಸೈಡೆಡ್ ಬರುತ್ತೆ. ಬಟ್ ಇಟ್ ಈಸ್ ಎ ಸಿಂಪಲ್ ಪಾಸ್ಟ್ ಟೆನ್ಸ್. ಹ್ಯಾಡ್ ಡಿಸೈಡೆಡ್ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಡಮ್ ಸ್ಮಿತ್ ಡ್ಯಾಶ್ ಮೆನಿ ಎಕನಾಮಿಕ್ ರಿಫಾರ್ಮ್ಸ್. ನೋಡಿ, ಇದು ಕೂಡ, ಇದಕ್ಕೂ ಗ್ರಾಮರ್ ಬೇಕಾ ಬೇಡ? ನಾ ಹೇಳಿದ್ನಲ್ಲ, ಈಗ ಇತಿಹಾಸದ ಬಗ್ಗೆ ನೀವು ಇಂಗ್ಲಿಷ್ ಅಲ್ಲಿ ಒಂದಷ್ಟು ಪದಗಳು ಓದಿದ್ರೆ, ಸೆಂಟೆನ್ಸ್ಗಳು, ಇತಿಹಾಸ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಇದು ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲೇನಿದೆ, ಬ್ರಾಟ್ ಇನ್ ಇದೆ, ಬ್ರಾಟ್ ಔಟ್ ಇದೆ, ಬ್ರಾಟ್ ಟುಗೆದರ್ ಇದೆ, ಬ್ರಾಟ್ ಅಬೌಟ್ ಇದೆ. ನೋಡಿ, ಆಡಮ್ ಸ್ಮಿತ್ ಬ್ರಾಟ್ ಇನ್ ಮೆನಿ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಹಾಕ್ತಾರೆ ತುಂಬಾ ಜನ, ಬಟ್ ರಾಂಗ್ ಅದು. ನೋಡಿ, ಯಾವಾಗ ಬ್ರಾಟ್ ಇನ್ ಯೂಸ್ ಮಾಡ್ತೀವಿ, ಯಾವಾಗ ಬ್ರಾಟ್ ಔಟ್. ಆಕ್ಚುಲಿ ಬ್ರಾಟ್ ಔಟ್ ಅಬೌಟ್ ಇಸ್ ದ ರೈಟ್ ಆನ್ಸರ್. ಸಿ, ಬ್ರಾಟ್ ಇನ್ ಅಂತಕ್ಕಂಥದ್ದು ಜಸ್ಟ್ ನಾವು ಈಗ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ, ಯಾಕೆ ಒಂದು ಲಾ ಇಂಟ್ರೊಡ್ಯೂಸ್ ಮಾಡ್ತಾರೆ, ಕಾನೂನು, ಓಕೆ, ಅರೆ ನ್ಯೂ ಪರ್ಸನ್ ಇಂಟ್ರೊಡ್ಯೂಸ್, ಬ್ರಾಟ್ ಇನ್ ಅಂತ ಕರಿತೀವಿ. ಬ್ರಾಟ್ ಅಬೌಟ್ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ ಈಸ್ ದಟ್ ಕಾಸ್ ಸಮಥಿಂಗ್ ಇಸ್ ಹ್ಯಾಪನ್ ಆರ್ ಬ್ರಿಂಗಿಂಗ್ ಇಟ್ ಟು ದ ಎಕ್ಸಿಸ್ಟೆನ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ ಅಂತ ಇದೆ ಇಟ್ಕೊಳ್ಳಿ. ಗೌರ್ಮೆಂಟ್ ಏನ್ ಮಾಡುತ್ತೆ, ಮೈಟ್ ಬ್ರಿಂಗ್, ಈಗ ಒಂದು ಬ್ರಿಂಗ್ ಅಂತ, ಬ್ರಾಟ್ ಅಂದ್ರೆ ಇದು ಪಾಸ್ಟ್, ಬ್ರಿಂಗ್ ಪ್ರೆಸೆಂಟ್ ಅಂದ್ರೆ ಬ್ರಿಂಗ್ ಅಂತ ಕರಿತೀವಿ. ಗೌರ್ಮೆಂಟ್ ಬ್ರಿಂಗ್ ನ್ಯೂ ಪಾಲಿಸಿ ಅಂತ ಬರ್ತೀವಿ, ನ್ಯೂ ಪಾಲಿಸೀಸ್. ಯಾಕೆ ತಂತು ಅದು? ಟು ಬ್ರಿಂಗ್ ಔಟ್ ಎಕನಾಮಿಕ್ ಗ್ರೋತ್ ಅಂತ ಬರೀಬಹುದು. ಅಂದ್ರೆ ಏನರ್ಥ? ಟು ಬ್ರಿಂಗ್ ಔಟ್ ಎಕನಾಮಿಕ್ ಗ್ರೋತ್ ಅಂತ ಬರಿತಾ ಇದ್ದೀನಿ. ಗ್ರೋತ್ ಅಂದ್ರೆ ಏನರ್ಥ? ಬ್ರಿಂಗ್ ಔಟ್ ಎಲ್ಲಿ ಯೂಸ್ ಮಾಡ್ತೀವಿ, ಬ್ರಿಂಗ್ ಇನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಏನಾದ್ರು ಹೊಸ್ತರಬೇಕಾರೆ ಬ್ರಿಂಗ್ ಔಟ್, ಅದರಿಂದ ಏನೋ ಆಗ್ತಾ ಇದೆ ಅಂದಾಗ. ಇಲ್ಲಿ ಆಡಮ್ ಸ್ಮಿತ್ ಬ್ರಾಟ್ ಅಬೌಟ್ ಮೆನಿ ಎಕನಾಮಿಕ್ ರಿಫಾರ್ಮ್ಸ್ ಅಂದ್ರೆ ಅರ್ಥ ಎಕನಾಮಿಕ್ ರಿಫಾರ್ಮ್ಸ್ ಆಗಿದೆ ಅದರಿಂದ ಅಂತ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ನೀವು ಇತಿಹಾಸದ ಬುಕ್ ತೆಗೆದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೋಡ್ತೀರಾ. ಈಗ ಲಾರ್ಡ್ ಕರ್ಜನ್ ಬ್ರಾಟ್ ಅಬೌಟ್ ಮೆನಿ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಅಂತ ಇರುತ್ತೆ. ಆಡಳಿತದಲ್ಲಿ ಸುಧಾರಣೆ ತಂದ ಅಂತ, ಅದನ್ನ ಬ್ರಾಟ್ ಅಬೌಟ್ ಅಂತ ಅಲ್ಲಿ ಮೆನ್ಷನ್ ಇರುತ್ತೆ. ನೀವು ಹೋಗಿ ಇತಿಹಾಸದ ಬುಕ್ ತೆಗೆದು ನೋಡಿ, ಗೊತ್ತಿರುತ್ತೆ ಸ್ನೇಹಿತರೆ. ಓಕೆ, ಬ್ರಾಟ್ ಇನ್ ಅಂತ ಕರೆಯಲ್ಲ ಅದಕ್ಕೆ, ಅರ್ಥ ಆಗ್ತಿಲ್ಲ. ಬ್ರಾಟ್ ಇನ್ ಅಂತ ಜಸ್ಟ್ ಒಂದೇನೋ ತರ್ತೀವಿ ಅಷ್ಟೇ. ಬ್ರಾಟ್ ಔಟ್ ಅಂತ ಅದರಿಂದ ನಾವು ಈಗ ಎಕನಾಮಿಕ್ ರಿಫಾರ್ಮ್ಸ್ ಅಂದ್ರೆ ಏನೋ ತಂದ, ಅದರಿಂದ ಎಕನಾಮಿಕ್ ರಿಫಾರ್ಮ್ಸ್ ಆಯ್ತು. ಆ ತರ ತುಂಬಾ ತಂದಿದ್ದಾನೆ ಅನ್ನೋ ರೀತಿ, ಅದಕ್ಕೆ ಬ್ರಾಟ್ ಅಬೌಟ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ fill in the blank with the most appropriate word from the given alternatives. Okay, the pigeon can't fly has. ನೋಡಿ, has ಅಂತಿದೆ, ಇದು ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಇದು ಹ್ಯಾಸ್ ಎ ಕೈಟ್ ಅಲ್ವಾ? ಅಂದ್ರೆ ಗಾಳಿಪಟದಷ್ಟು ಪಿಜನ್ ಆರಲ್ಲ ಅಂತ. ಅಂದ್ರೆ ಇಟ್ ಇಸ್ ಎ ಪಾಸಿಟಿವ್ ಡಿಗ್ರಿ. ಹ್ಯಾಸ್ ಅಂತ ಬಂದ ತಕ್ಷಣ ನೀವು ಪಾಸಿಟಿವ್ ಅನ್ಕೋಬೇಕು. ಹೈ ಇಸ್ ದ ರೈಟ್ ಆನ್ಸರ್. ಪಿಜನ್ ಕಾಂಟ್ ಫ್ಲೈ ಹ್ಯಾಸ್ ಹೈ ಆಸ್ ಎ ಕೈಟ್ ಅಂತ. ಓಕೆ, ದ್ಯಾನ್ ಅಂತ ಬಂದ್ರೆ ಹೈಯರ್. ಓಕೆ, ಎನಿ ಅದರ್ ದ್ಯಾನ್, ಆತರ ಎಷ್ಟೊಂದು ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಆಗುತ್ತೆ. ಓಕೆ, ಫೈನ್ ಸರ್. ನೆಕ್ಸ್ಟ್, ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್. ಓಕೆ, ಇಲ್ಲಿ ಡ್ಯಾಶ್ ಅಲ್ಲಿ ಪ್ರಿಫಿಕ್ಸ್ ಅಂದ್ರೆ ಇದಕ್ಕಿಂತ ಮುಂಚೆ ಏನೋ ಒಂದು ಸೇರಿಸಬೇಕು. ಓಕೆ, ಅಥೆಲ್ಲೋ ವಾಸ್ ಡ್ಯಾಶ್ ಡಿಸ್ಪ್ಯೂಟಬಲ್ ಇನ್ ದ ಬ್ಯಾಟಲ್ ಫೀಲ್ಡ್. ಓಕೆ,
ಡಿಸ್ಪ್ಯೂಟಬಲ್ ಆಪೋಸಿಟ್ ಏನು? ಅನ್ಡಿಸ್ಪ್ಯೂಟಬಲ್ ಅಂತೀವ, ಇಂಡಿಸ್ಪ್ಯೂಟಬಲ್ ಅಂತೀವ, ಅಂತೀವ. ಇಂಡಿಸ್ಪ್ಯೂಟಬಲ್ ಅಂತ ಅನ್ನೋದೇ ಇಲ್ಲ. ಡಿಸ್ಪ್ಯೂಟಬಲ್ ಐದರ್ ಅನ್ ಅಥವಾ ಇನ್ ಅಂತೀವಲ್ವಾ? ಯಾವ್ದು ಕರೆಕ್ಟ್? ಇಂಡಿಸ್ಪ್ಯೂಟಬಲ್ ಇಸ್ ದ ಆಪೋಸಿಟ್. ಇಲ್ಲಿ ಸೊ ಇಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಪೇರೆಂಟ್ಸ್ ಆಸ್ ವೆಲ್ ಆಸ್ ಕೃಷ್ಣ ಡ್ಯಾಶ್ ಪ್ರೆಸೆಂಟ್ ಇನ್ ಎ ಮೀಟಿಂಗ್ ಅಂತ. ಪೇರೆಂಟ್ಸ್ ಆಸ್ ವೆಲ್ ಆಸ್ ಕೃಷ್ಣ ಡ್ಯಾಶ್ ಪ್ರೆಸೆಂಟ್ ಇನ್ ಎ ಮೀಟಿಂಗ್. ಅಗೇನ್ ಇದು ನಿಮಗೆ ಈ ತರದ್ದು ನಿಮಗೆ ಹೇಳದಲ್ಲ, ಪ್ರಿಪೋಸಿಷನ್ಸ್ ಬರ್ಬೋದು ಅಥವಾ ಸಿಂಗ್ಯುಲರ್ ಪ್ಲೂರಲ್ ವರ್ಬ್ಸ್ ಬರ್ಬೋದು, ಎನಿಥಿಂಗ್ ಬರ್ಬೋದು. ಓಕೆ, ಇಲ್ಲಿ ನೋಡಿದ್ರೆ ಆರ್ಟಿಕಲ್ಸ್ ಬರ್ಬೋದು. ಓಕೆ, ಪೇರೆಂಟ್ಸ್ ನೋಡಿ, ಪೇರೆಂಟ್ಸ್ ಅನ್ನೋ ಇದೇನಿದು ಪ್ಲೂರಲ್. ಪ್ಲೂರಲ್ ಆಸ್ ವೆಲ್ ಆಸ್ ಕೃಷ್ಣ ಅಂದ್ರೆ ಇಲ್ಲಿ ಪೇರೆಂಟ್ಸ್ ಪ್ಲೂರಲ್, ಕೃಷ್ಣ ಅಂದ್ರೆ ಇಲ್ಲಿ ಎಸ್ ಟೂ ಸಬ್ಜೆಕ್ಟ್ಸ್ ಆಯ್ತು, ದಿಸ್ ಒನ್ ಅಂಡ್ ದಿಸ್ ಒನ್, ಅಂಡ್ ದಿಸ್ ಇಸ್ ಪ್ಲೂರಲ್. ಸೊ ಯಾವ್ದು ಯೂಸ್ ಮಾಡಬೇಕು? ಪ್ಲೂರಲ್ ವರ್ಬ್. ಇಲ್ಲಿ ಈಸ್ ಅನ್ನೋದು ಪ್ಲೂರಲ್ ಅಲ್ಲ, ಆಮ್ ಅಲ್ಲ, ಡಸ್ ಅಲ್ಲ, ವರ್ ಇಸ್ ದ ಪ್ಲೂರಲ್. ಸೊ ವರ್ ಬರಬೇಕು. ವರ್ ಪ್ರೆಸೆಂಟ್ ಇಸ್ ದ ಇನ್ ಎ ಮೀಟಿಂಗ್. ವೆರಿ ಈಸಿ ಕ್ವಶನ್. ಒನ್ಸ್ ಅಗೇನ್ ಇದು ನೆಕ್ಸ್ಟ್ ಬರ್ತೇನೆ. ರಂಜನ್ ಅಂಡ್ ಪ್ರಜ್ವಲ್ ಆರ್ ಇಂಟಿಮೇಟ್ ಫ್ರೆಂಡ್ಸ್. ಓಕೆ, ಆರ್ ಇಂಟಿಮೇಟಿಂಗ್ ಫ್ರೆಂಡ್ಸ್ ಅಂತ. ದ ಡ್ಯಾಶ್ ಇಸ್ ವೈಸರ್ ದೆನ್ ದ ಫಾರ್ಮರ್. ನೋಡಿದ ತಕ್ಷಣ ಹೇಳ್ಬಾರ್ದು, ನಾವು ಆಪ್ಷನ್ ನೋಡದೆ ಬೇಕಾರ. ದ ಲೇಟರ್ ಈಸ್ ವೈಸರ್. ಇದು ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಲೇಟರ್ ನೋಡಿ, ಇಲ್ಲಿ ಏನ್ ಮಾಡ್ದ ನಿಮ್ಗೆ, ಲೇಟರ್ ಅಂದ್ರೇನು? ಈಗಿನವನು ಮತ್ತೆ ಹಿಂದಿನವನು. ಈಗ ಲೇಟರ್ ಈಸ್ ವೈಸರ್ ದೆನ್ ಫಾರ್ಮರ್ ಅಂದ್ರೆ ಅವನು ಮತ್ತೆ ಇವನು ಅಂತ ಹೇಳ್ತೀವಲ್ಲ, ಹಂಗೆ. ಅಂದ್ರೆ ಲೇಟರ್ ಈಸ್ ವೈಸರ್ ಅಂದ್ರೆ ಲೇಟರ್ ಯಾರಿಲ್ಲಿ? ಪ್ರಜ್ವಲ್ ಈಸ್ ವೈಸರ್ ದೆನ್ ದ ಫಾರ್ಮರ್. ಫಾರ್ಮರ್ ಅಂದ್ರೆ ರಂಜನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಹಿಂದಿನವನು. ಇಲ್ಲಿ ಲೇಟರ್ ಅಂತಕ್ಕಂಥದ್ದೇನಿದೆ, ಎಗೇನ್ ನಾನು ಇಲ್ಲಿ ಸ್ಪೆಲ್ಲಿಂಗ್ ಬರೆಯಕ್ ಹೋಗಲ್ಲ. ಇದು ಐದರ್ ಇದ್ರಡಿ ಇದ್ ಸರಿ ಇರಬೇಕು ಅಥವಾ ಇದ್ ಸರಿ ಇರಬೇಕು. ಓಕೆ, ಯಾವ್ದು ಸರಿ? ಓಕೆ, ಇಲ್ಲಿ ಬರ್ದಿದ್ದೆ LATER ಅಂತ ಇದನ್ನ ಟಿಕ್ ಹಾಕಿದ್ರೆ ಎಗೇನ್ ನಾನು ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ, ಟ್ರಾಪ್ ಬೀಳ್ತೀರಾ ಅಂತ. ಅಥವಾ ಇಲ್ಲ ಸರ್ ನೀವು ಇದ್ ಬರ್ದಿಲ್ಲ, ಇದ್ ಕರೆಕ್ಟ್ ಅಂತ ಹಾಕಿದ್ರೆ ನಾನು ಎಗೇನ್ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿರೋದು ಕಮೆಂಟ್ ಮಾಡಿ. ಇದು ಹೋಮ್ ವರ್ಕ್ ಅಂತ ಅನ್ಕೊಳ್ಳಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಇವೆರಡಲ್ಲಿ ಒಂದು, ಐದರ್ ಆಪ್ಷನ್ ಎ ಆರ್ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಬರ್ತೇನೆ. ನೈದರ್ ಮೈ ಫಾದರ್ ನಾರ್ ಮೈ ಮದರ್ ಡ್ಯಾಶ್ ಎಗೇನ್ ಇಲ್ಲಿ ಸರ್, ಅವರ್ ನೈದರ್ ಅಂಡ್ ನಾರ್ ಅಂದ್ರೇನು? ಅವರೂ ಅಲ್ಲ ಇವರೂ ಅಲ್ಲ. ನೈದರ್ ನಾರ್ ಅಂದ್ರೆ ಅವರು ಅಥವಾ ಅವನು ಅಲ್ಲ, ಇವನು ಅಲ್ಲ ಅಂತ. ಅಂದ್ರೆ ಇಲ್ಲಿ ಒಬ್ರ ಬಗ್ಗೆ, ಅವನು ಅಲ್ಲ ಇವನು. ಇಲ್ಲಿ ಯಾರ ಬಗ್ಗೆ ಮಾತ್ರ? ಮೈ ಫಾದರ್ ಮೈ ಮದರ್ ಅಂದ್ರೆ ಫಾದರು ಅಲ್ಲ ಮದರು ಅಲ್ಲ ಅಂತ. ಅಲ್ಲಿ ಒಬ್ಬರ ಬಗ್ಗೆ ಮಾತಾಡ್ತಾರೆ. ಅವರು ನಮ್ ತಂದೆನೂ ಇಲ್ಲ ತಾಯಿನೂ ಇಲ್ಲ, ಇಬ್ರು ಸೇರ್ಸಿ ಹೇಳ್ತಾರಲ್ಲ, ಬೇರೆ ಬೇರೆ ಸಪರೇಟ್. ಸೊ ಏನಿದು? ಸಿಂಗ್ಯುಲರ್ ಆಗ್ಬೇಕು. ಸೊ ನೈದರ್ ಮೈ ಫಾದರ್ ಮೈ ಮದರ್ ಈಸ್ ಎಜುಕೇಟೆಡ್ ಅಂದ್ರೆ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ. ದ ಅರೇಬಿಯನ್ ನೈಟ್ಸ್ ಡ್ಯಾಶ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್. ದ ಅರೇಬಿಯನ್ ನೈಟ್ಸ್ ನೋಡಿ, ಅಗೇನ್ ಇಲ್ಲಿ ಏನಾಗುತ್ತೆ? ವರ್ಬ್ ಹಾಕ್ಬೇಕು. ಇಲ್ಲಿ ವರ್ಬ್ ಬಗ್ಗೆ ಕೇಳ್ತಾ ಇದ್ದಾನೆ. ಇಲ್ಲಿ ಸಬ್ಜೆಕ್ಟ್ ಏನಿದೆ? ಸಬ್ಜೆಕ್ಟ್ ನೈಟ್ಸ್ ಅಂತಿದೆ. ಇಲ್ಲಿ ಅರೇಬಿಯನ್ ನೈಟ್ಸ್ ಅಂತ ಪ್ಲೂರಲ್ ಅಂತ ಹೇಳಿ ನೀವು ಪ್ಲೂರಲ್ ಯಾವ್ದು ಆರ್ ಅಥವಾ ವರ್ ಅಂತ ಟ್ರಾನ್ಸ್ಲೇಟೆಡ್ ಅಂತಿದೆ. ಸೊ ವರ್ ಅಂತ ಹಾಕಿದ್ರೆ ಯು ಆರ್ ರಾಂಗ್. ಓಕೆ, ಅಂದ್ರೆ ಯಾಕೆ ರಾಂಗ್ ಆಗುತ್ತೆ? ದ ಅರೇಬಿಯನ್ ನೈಟ್ಸ್ ಅಂತಕ್ಕಂಥದ್ದು ಒಂದು ಪುಸ್ತಕ, ಬುಕ್ ಅಲ್ವಾ? ಬುಕ್ ಆಗಲಿ ಮೂವಿ ಆಗಲಿ, ಇಟ್ ಈಸ್ ಎ ಒನ್ ಸಿಂಗಲ್ ಎಂಟಿಟಿ. ಒನ್ ಅಂತ ತಗೊಂಡಾಗ ಇಟ್ ಈಸ್ ಎ ಸಿಂಗಲ್ ಎಂಟಿಟಿ, ಸಿಂಗಲ್. ಓಕೆ, ಸಿಂಗಲ್ ಆಗಿರ್ಬೇಕಾದ್ರೆ ಇಟ್ ಈಸ್ ಎ ಸಿಂಗ್ಯುಲರ್. ದ ಅರೇಬಿಯನ್ ನೈಟ್ಸ್ ಈಸ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಫೈನ್ ಸರ್. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ನೀವು ನೋಡ್ಬೇಕು, ಅರೇಬಿಯನ್ ನೈಟ್ಸ್ ಅನ್ನೋದು ಸಿಂಗಲ್, ಹಾಗಾಗಿ ಸಿಂಗಲ್. ಆರು ಯೂಸ್ ಮಾಡ್ತಿಲ್ಲ, ವರು ಯೂಸ್ ಮಾಡ್ತಿಲ್ಲ. ಸರ್ ವಾಜು ಮತ್ತೆ ಈಸ್ ಯಾವ್ದು ಹಾಕ್ಬೇಕು? ಕಮೆಂಟ್ ಮಾಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ. ಪ್ರೀವಿಯಸ್ ಮಾಡಿರತಕ್ಕಂಥ ಎಲ್ಲಾ ನಿಮ್ಗೆ ಇದು ಸಿಗುತ್ತೆ. ಓಕೆ, ಚೆಕ್ಔಟ್ ಮಾಡಿ, ಆನ್ಸರ್ ಮಾಡಿ. ಅಗೇನ್ ಇಲ್ಲಿ ಈಸಾ ವಾಜಾ ಇದು ಸಿಂಪಲ್ ಥಿಂಗು. ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಹೋಮ್ವರ್ಕ್ ಕೊಡ್ತೀನಿ ಸರ್. ಇನ್ಮೇಲೆ ಪ್ರತಿ ವಿಡಿಯೋದಲ್ಲಿ ಕೊಡ್ತೀನಿ. ಒಂದು ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತಾ ಇದೀವಿ ಹೋಮ್ವರ್ಕ್ ಅಂತ ಹೇಳಿ. ಪ್ರತಿ ವಿಡಿಯೋದಲ್ಲಿ 1 ಕ್ವಶನ್ ಅಥವಾ 2 ಕ್ವಶನ್ಸ್. ತುಂಬಾ ಕಷ್ಟ ಅಲ್ಲ, ತುಂಬಾ ಈಸಿ ಮೀಡಿಯಂ ಆಗಿರ್ತಕ್ಕಂಥದ್ದು. ಇನ್ಮೇಲೆ ಪ್ರತಿ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಆಕ್ಟಿವ್ ಆಗಿರಿ, ಮತ್ತೆ ಕಮೆಂಟ್ ಮಾಡಿ. ನೀವು ಕೂಡ ಗೊತ್ತಿಲ್ಲ ಅಂದ್ರೆ ಹುಡುಕಕ್ಕೆ ಟ್ರೈ ಮಾಡಿ ಅಂತ ಅಷ್ಟೇ. ಹಾಗಾಗಿ ಹೋಮ್ವರ್ಕ್ ಕೊಡ್ತಾ ಇರ್ತೀನಿ ಇನ್ಮೇಲೆ ಪ್ರತಿ ವಿಡಿಯೋದಲ್ಲಿ.